ಈ ಕಾರ್ಯಕ್ರಮ ನಮಗೆಲ್ಲ ಬಹು ವಿಶೇಷವಾದದ್ದು. ಈಗ ಕಳೆದ ತಿಂಗಳಷ್ಟೇ ಗುಲ್ಬರ್ಗಾದಲ್ಲಿ ಒಂದು ಅವರ 70ಕ್ಕೂ ಅಧಿಕ ವಿದ್ಯಾರ್ಥಿಗಳು ಬರೆದುಕೊಟ್ಟಿರತಕ್ಕಂತಹ ಲೇಖನಗಳನ್ನ ಒಂದು ಪುಸ್ತಕ ರೂಪದಲ್ಲಿ ನಮ್ಮ ಮಿತ್ರ ಕಾಶಿನಾಥ್ ಮತ್ತೆ ವಲ್ಲಾಪುರಿ ಅವರು ಎಡಿಟ್ ಮಾಡಿ ತಂದಿದ್ದಾರೆ. ಬಯಲ ಬೆಳಕು ಅನ್ನುವಂತಹ ಆ ಇಡೀ ಕಾರ್ಯಕ್ರಮವನ್ನೇ ಬಯಲ ಬೆಳಕು ಅನ್ನೋ ಹೆಸರಲ್ಲಿ ಮಾಡಿದರು. ಸೊ ಆ ಕಾರ್ಯಕ್ರಮಕ್ಕೆ ಅಪ್ಪಾಜಿ ಸರ್ ಹೋಗಿದ್ರು. ನಾವ್ಯಾರು ಹೋಗ್ಲಿಕ್ಕೆ ಆಗಲಿಲ್ಲ, ಗಡಿಬಿಡಿಲಿಕ್ಕೆ ತುಂಬಾ ಜನ ಹೋಗ್ಲಿಕ್ಕೆ ಆಗಲಿಲ್ಲ. ಅವಾಗ ಅವರಂದ್ರು, ಯಾಕೆ ಈ ಕಾರ್ಯಕ್ರಮ ನಾವು ಮಾಡಬಾರ್ದಿಲ್ಲಿ, ಅವ್ರನ್ನ ಅಂದಾಗೆ ಅವ್ರನ್ನ ಅಭಿನಂದಿಸಬಾರ್ದು ಅಂತ ಅಪ್ಪಾಜಿಯವರು ಮತ್ತೆ ಅವರ ವಿದ್ಯಾರ್ಥಿ ಮಿತ್ರರು ಮತ್ತೆ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇದಕ್ಕೊಂದು ಸ್ವರೂಪ ತಯಾರು ಮಾಡಿ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಂಡ್ರು. ಜೊತೆಗೆ ಪರಿಷತ್ತು ಯಾವಾಗಲೂ ಈ ತರದ ಕಾರ್ಯಕ್ರಮಗಳಿಗೆ ಜೊತೆಯಾಗಿರ್ತದೆ. ನಮ್ಮ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಕಾರ್ಯಕ್ರಮ ಇಲ್ಲಿ ಆಗಲಿ ಎನ್ನುವಂಥ ಒಂದು ಆಸೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದರ ಬಗ್ಗೆ ಅಪ್ಪಾಜಿ ಸರ್ ನಂತರ ಮಾತಾಡ್ತಾರೆ. ಸೊ ಮೊದಲನೇದಾಗಿ ಸ್ವಾಗತ ಮಾಡುವಂತಹ ಒಂದು ಕೆಲಸ, ಅಂದಾನಿ ಸರ್ನ ಪುನಃ ಸಭೆಗೆ ಪರಿಚಯ ಮಾಡುವಂತಹದ್ದು ನಾನು ಸೂರ್ಯನಿಗೆ ಮತ್ತೊಂದು ಸಾರಿ ಇಲ್ಲಿಂದ ಬೆಳಕು ಹಾಕಬೇಕಾಗುತ್ತೆ. ಯಾಕಂದ್ರೆ ಅಂದಾನಿ ಸರ್ ಕಳೆದ 50-55 ವರ್ಷಗಳಿಂದ ಪರಿಷತ್ತಿನೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡಂಥವರು. ಅವರೇ ಸ್ವತಃ ಒಂದು ಸಂಸ್ಥೆಯಾಗಿ ಸಂಸ್ಥೆಯನ್ನು ಕಟ್ಟಿ ಅದರ ಪ್ರಾಚಾರ್ಯರಾಗಿ ಅದರ ಕಾರ್ಯದರ್ಶಿಯಾಗಿ ಹಲವಾರು ವಿದ್ಯಾರ್ಥಿಗಳಿಗೆ, ನೂರಾರು ಜನ ವಿದ್ಯಾರ್ಥಿಗಳು ನಮ್ಮ ಮುಂದುಗಡೆಗೆ ಅರ್ಧದಷ್ಟು ಅವರ ವಿದ್ಯಾರ್ಥಿ ಬಂಧನೆ ಇರುವಂಥದ್ದು ಇವತ್ತು ಕೂಡ. ಆ ಥರದ ಒಬ್ಬ ವ್ಯಕ್ತಿಗೆ 75 ಕಳೆದು ಈಗ 78ರ ಹೊಸದಲ್ಲಿ ಇದ್ದಾರೆ, ಇನ್ನೇನು 80 ಹತ್ತಿರ ಬರ್ತಾ ಇದೆ. ಸೊ ಅವ್ರನ್ನ ಅಭಿನಂದಿಸೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅವರು ಒಪ್ಪಿ ಇವೆಂಟ್ನಲ್ಲೂ ಕೂಡ ಒಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ಹೂಗುಚ್ಚೆ ನೀಡೋದ್ರ ಮೂಲಕ ಪ್ರೊಫೆಸರ್ ಅಪ್ಪಾಜಿಯವರು ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಇನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರು, ನಮ್ಮ ಹಿರಿಯ ಸ್ನೇಹಿತರು, ಅತ್ಯಂತ ಪ್ರೀತಿಯ ವ್ಯಕ್ತಿ ಪ್ರಸಾದ್ ಕುಮಾರ್ ಅವರು ಅಧಿಕಾರ ವಹಿಸಿದ ಮೊದಲನೇ ದಿನವೇ ನಮ್ಮ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಒಪ್ಪಿಕೊಂಡು ಬಂದರು. ಇವತ್ತು ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೋರಿದಾಗ ಒಪ್ಪಿ ಬಂದಿದ್ದಾರೆ. ಅವರಿಗೆ ಶಶಿಧರ್ ಸರ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಮತ್ತೊಬ್ಬ ಮುಖ್ಯ ಅತಿಥಿ ಕೆ.ವಿ. ಸುಬ್ರಹ್ಮಣ್ಯ ಅವರು. ಕೆ.ವಿ. ಸುಬ್ರಹ್ಮಣ್ಯ ಅವರು ಶಿಕ್ಷಕರಾಗಿ, ಕಲಾ ಲೇಖಕರಾಗಿ, ವಿಮರ್ಶಕರಾಗಿ ಸಾಕಷ್ಟು ಹೆಸರನ್ನ ಗಳಿಸಿದಂಥವ್ರು. ನಮ್ಮ ವಿದ್ಯಾರ್ಥಿ ದಶೆಯಿಂದಲೇ ಅವರ ಕನ್ನಡ ಲೇಖನಗಳನ್ನ, ಕಲೆಯ ಕುರಿತ ಲೇಖನಗಳನ್ನ ಓದಿ ಅದನ್ನ ಆನಂದಿಸಿ ಆಸ್ವಾದಿಸಿದಂಥ ಒಂದು ಸಂದರ್ಭ ನಮ್ಮದು. ಈಗಲೂ ಕೂಡ ಅವರು ಕ್ರಿಯಾಶೀಲರಾಗಿ ಬರವಣಿಗೆ ಮಾಡ್ತಾರೆ, ಅಧಿಕಾರಯುತವಾಗಿ ಕರ್ನಾಟಕದ ಆಧುನಿಕ ಕಲೆಯ ಬಗ್ಗೆ ಮಾತಾಡ್ತಾರೆ. ಅವರನ್ನ ಬಾಬು ಜಲ್ಕರ್ ಅವರು ಹೂಗುಚ್ಚ ನೀಡೋದ್ರ ಮೂಲಕವಾಗಿ ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಕಮಲಾಕ್ಷಿ ಮೇಡಮ್ ಅವ್ರ ಬಗ್ಗೆ ಮತ್ತೆ ನಾನು ಪುನಃ ಹೇಳಬೇಕಾಗಿಲ್ಲ. ಅವರು ಕೂಡ ಪ್ರಾಂಶುಪಾಲರಾಗಿ, ಪರಿಷತ್ತಿನ ಕಾರ್ಯದರ್ಶಿಯಾಗಿ, ಲಲಿತ ಕಲಾ ಅಕಾಡೆಮಿಯ ಪ್ರಥಮ ಮಹಿಳಾ ಕಲಾವಿದೆಯಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕದ ಮಹಿಳಾ ಕಲಾವಿದರ ಬಗ್ಗೆ ನಾವೇನಾದ್ರೂ ಇವತ್ತು ಅಧ್ಯಯನ ಮಾಡಬೇಕು ಅಂದ್ರೆ ಕಮಲಾಕ್ಷಿಯವರು, ಧನಲಕ್ಷ್ಮಿಯವರು ಮತ್ತೆ ಒಂದಷ್ಟು ಜನ ಮಹಿಳಾ ಕಲಾವಿದರನ್ನು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ವ್ಯಕ್ತಿತ್ವ ಅವರದ್ದು. ಅವರನ್ನ ರಮಾ ಶರ್ಮಾ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ಕೋರ್ತೇನೆ. ರಮಾ ಶರ್ಮಾ ಮೇಡಮ್. ರಮಾ ಶರ್ಮಾ ಅವರು ಈಗ ಇತ್ತೀಚೆಗಷ್ಟೇ ತಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿದರು, ಮಧುರ ಆ ಕ್ಷಣಗಳು. ಸೊ ಆ ಕ್ಷಣಗಳನ್ನ, ಆ ಮಧುರ ಕ್ಷಣಗಳು ನೆನೆಸಿಕೊಳ್ಳುತ್ತ ಕಮಲಾಕ್ಷಿ ಅವರನ್ನ ಸ್ನೇಹಿತನು ಹೌದು, ಗುರುನು ಹೌದು ಅವರಿಗೆ. ಇನ್ನು ಮಿತ್ರ ಈರಣ್ಣ ಹೆಚ್ಚು ಕಡಿಮೆ ಎಲ್ರಿಗೂ ಪರಿಚಿತ. ಈರಣ್ಣ ಮೂಲತಃ ಗುಲ್ಬರ್ಗಾದವರು, ಈಗ ಅವರ ವಾಸಸ್ಥಾನ ದಿಲ್ಲಿ. ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳ ಬೇಗ ತಮ್ಮ ಹೆಸರನ್ನ ಗಳಿಸಿ ಒಬ್ಬ ಕಲೆಯೊಂದಿಗೆ ಅನುಸಂಧಾನ ಮಾಡುತ್ತಾ ಒಬ್ಬ ಅತ್ಯಂತ ಉತ್ಕೃಷ್ಟ ಕಲಾವಿದನಾಗಿ, ಕ್ರಿಯಾತ್ಮಕ ಕಲಾವಿದನಾಗಿ ಹೆಸರನ್ನ ಗಳಿಸಿದ್ದಾರೆ. ಸೊ ಅವರು ಅಂದಾನಿ ಸರ್ ಅವರ ವಿದ್ಯಾರ್ಥಿನೂ ಹೌದು, ಹಾಗೆ ಅವರಿಗೆ ಯಾವಾಗಲೂ ಜೊತೆಯಾಗಿ ನಿಲ್ಲುವಂತಹ ವ್ಯಕ್ತಿನೂ ಹೌದು. ಅವರು ನಮ್ಮೊಂದಿಗಿದ್ದಾರೆ. ಪುನೀತ್ ಕುಮಾರ್ ಅವರನ್ನು ಸ್ವಾಗತಿಸಿ ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ
ಓಕೆ. ಇನ್ನು ಪರಿಷತ್ತಿನ ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದ ಮೇಟಿ ಅಂತ ಕರೆಯುವುದು. ನಾವು ಉತ್ತರ ಕನ್ನಡದಲ್ಲಿ ರಾಶಿ ಆಗಬೇಕು ಅಂತಂದ್ರೆ ಮೇಟಿ ಮುಖ್ಯ, ಕೇಂದ್ರ ಬಿಂದು ಮುಖ್ಯ. ಹಾಗಾಗಿ ಅಧ್ಯಕ್ಷರು ಮೂಲತಃ ಕಲಾವಿದರಲ್ಲದಿದ್ದರೂ ಕಲಾಸ್ವಾದನೆಯಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಜೊತೆಯಾಗಿ ನಿಲ್ಲುವಂತಹ ಒಂದು ವ್ಯಕ್ತಿತ್ವ ಅವರನ್ನ ಶ್ರೀ ಶಿವಪ್ರಕಾಶ್ ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಇನ್ನು ಅಪ್ಪಾಜಿಯವರು ಕೊನೆಗೆ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅಪ್ಪಾಜಿಯವರು ಪರಿಷತ್ತಿನ ಕಾರ್ಯದರ್ಶಿಗಳು ಆಗಿದ್ದರು, ಜೊತೆಗೆ ಪ್ರಾಂಶುಪಾಲರಾಗಿದ್ದರು, ಇಲ್ಲಿಯ ವಿದ್ಯಾರ್ಥಿಗಳು. ವಿಶೇಷವಾಗಿ ನಂಜುಂಡರಾಯರ ಗರಡಿಯಲ್ಲಿ ಪಳಗಿ ಅಂದಾಜಿಯವರೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹವರು. ಅವರನ್ನ ಗಿರೀಶ್ ಇಲ್ಲ ಸರ್, ವೇದಿಕೆ ಮೇಲೆ ಹೋದ್ಮೇಲೆ ಅದೊಂದು ಶಿಷ್ಟಾಚಾರ. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾಕೆ ಕೊನೆಗೊಳಿಸಿದೆ ಅಂದಾನಿ ಅವರಿಗೆ ಅಂತ ನಮ್ಮ ಸೂತ್ರ ಕೇಳ್ತಾ ಇದ್ದ. ಅಂದಾನಿ ಸರ್ ಅವರಿಗೆ ಆರಂಭದಲ್ಲಿ ನಾವು ಹೇಳಿದ್ವಿ, ಈ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ನಾನು ಸ್ಥೂಲವಾಗಿ ಹೇಳಿದೆ. ಕಾರ್ಯಕ್ರಮದ ಸ್ವರೂಪವನ್ನ ನಾನು ಮತ್ತೊಮ್ಮೆ ಹೇಳೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವಷ್ಟು ಜನರ ಹೆಸರುಗಳನ್ನ ಗುರುತಾಕೊಂಡಿದ್ದೀನಿ. ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಧರ್ ರಾವ್ ಅವರು, ಸಹ ಕಾರ್ಯದರ್ಶಿಗಳಾದಂತಹ ಬಿ ಎಲ್ ಶ್ರೀನಿವಾಸ್ ಅವರು, ಮಿತ್ರ ಎಂ ಪ್ರಕಾಶ್ ಅವರು, ಕಲಾಮಂದಿರದ ನಿಕಟಪೂರ್ವ ಪ್ರಾಂಶುಪಾಲರಾದಂಥ ಎಂ ಪ್ರಕಾಶ್ ಅವರು, ಕಲಾವಿದ ಹರಿರಾಮ್, ವಿಜಯ್ ಹಾಗರಗುಂಡಿಗಿ, ಸುರೇಶ್ ಜಯರಾಮ್, ಎಂ ವಿ ಕಮ್ಮಾರ್, ಜಗದೀಶ್ ಅವರು, ಕಲಾವಿದ ದೊಡ್ಡಮನಿ, ಶಿವಪ್ರಕಾಶ್ ಅವರು, ಚಂದ್ರಹಾಸ್ ಜಾಲಿಹಾಳ್, ಹನುಮಂತ್ ಮಂತಟ್ಟಿ, ಕಿಶೋರ್ ಕುಮಾರ್ ಗುಲ್ಬರ್ಗ ತುಮಕೂರಿಂದ ಬಂದಿದ್ದಾರೆ, ಅಶೋಕ್ ಕಾಳಶೆಟ್ಟಿ ತುಮಕೂರಿಂದ ಬಂದಿದ್ದಾರೆ, ಎಚ್ ಎಸ್ ವೇಣುಗೋಪಾಲ್, ವಿದ್ಯಾಧರ್ ಸಾಲಿ ಬಿಜಾಪುರದಿಂದ ಬಂದಿದ್ದಾರೆ, ನಾಗಪ್ಪ ಪ್ರಧಾನಿ ಮತ್ತು ಅಂದಾನಿಯವರ ಅಳಿಯ ಹಾಗೂ ಎನ್.ಎಸ್.ಎ ಕಾಲೇಜಿನ ಅಧ್ಯಕ್ಷರಾದಂತಹ ರಾಜಶೇಖರ್ ಪಾಟೀಲ್ ಮತ್ತು ಅವರ ಕುಟುಂಬ, ರಮೇಶ್ ಚಂದ್ರ, ರಿಜ್ವಾನ್, ಸತೀಶ್, ಅಲ್ಲದೆ BSVA ಪ್ರಾಂಶುಪಾಲರಾದಂಥ ಭೃಗು ಶರ್ಮಾ ಮತ್ತು ಅವರ ಸಿಬ್ಬಂದಿ, ಎಲ್ಲ ಕಲಾವಿದ ಮಿತ್ರರು, ಅಂದಾನಿಯವರ ಅಭಿಮಾನಿಗಳು, ಚಿತ್ರಕಲಾ ಪರಿಷತ್ತಿನ ಎಲ್ಲ ಸದಸ್ಯರು, ಸದಸ್ಯ ಮಂಡಳಿ ಎಲ್ಲರನ್ನೂ ಕೂಡ ಚಲಪತಿ ಅವರ ಹೆಸರನ್ನೇ ಮಾಡ್ತಾರೆ. ವೆಂಕಟಾಚಲಪತಿ ಅವರು, ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತಹ ವೆಂಕಟಾಚಲಪತಿ ಅವರು ಎಲ್ಲರೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಮ್ಮನ್ನ ಮತ್ತೊಮ್ಮೆ ಆದರದಿಂದ ಇಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಸ್ವಾಗತ ಭಾಷಣ ಮುಗಿದಿದೆ ಅಂತ ನಾನು ಅಪ್ಪಾಜಿ ಸರ್ನ ನಾನು ಇನ್ವೈಟ್ ಮಾಡ್ತೇನೆ. ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪೂರ್ವಭಾವಿಯಾಗಿ ಯಾಕೆ ಈ ವಿಚಾರ ಬಂತು, ಹೇಗೆ ಇದನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಕಲ್ಪನೆ ಹೊಳಿತು. ಜೊತೆಗೆ ಅಂದಾನಿ ಸರ್ ಅವರಿಗೆ ಸಾಧಾರಣ 50 ವರ್ಷಗಳ ಸಂಪರ್ಕ ಅವರಿಗಿದೆ. ಸೊ ನಾನು ಅಪ್ಪಾಜಿ ಸರ್ ಅವ್ರನ್ನ ಮೊದಲು ಮಾತುಕತೆ ಪ್ರಾರಂಭ ಮಾಡಲಿಕ್ಕೆ ಆಹ್ವಾನಿಸ್ತೇನೆ. ಹೇಳಿದಾಗೆ ಲಾಸ್ಟ್ ಮಂತಲ್ಲಿ ನಾವು ಅಂದಾನಿಯವರ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ದೊಡ್ಡ ವೇದಿಕೆಯಲ್ಲಿ ಸುಮಾರು 5,000 ಜನ ಇದ್ದರೆ ಅನಿಸುತ್ತೆ. ಅಷ್ಟು ಅವರ ಅಭಿಮಾನಿಗಳು ಮತ್ತು ಶಿಷ್ಯರುಗಳೆಲ್ಲ ಸೇರಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ತುಂಬ ದೊಡ್ಡದು, ಅದು 3-4 ದಿವಸ ನಡೀತು. ಅಲ್ಲಿ ನನ್ನನ್ನು ಮತ್ತು 3 ದಿನ ಅತಿಥಿಯ ಕರೆದಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಅಂದಾನಿಯವರು ಹೊರಗಲ್ಲಿ ಯಾರೂ ಕರೆದೇ ಇಲ್ಲ. ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿರಲಿಲ್ಲ. ಆಗ ಅಂದಾನಿಯವರಿಗೆ 75 ವರ್ಷ ಆಗಿ 78 ವರ್ಷ ಆಗಿದೆ. ಅವರು 75 ವರ್ಷದ ಸೆಲೆಬ್ರೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ. ಮತ್ತು ಅವರೊಂದು ಗ್ರಂಥ ತಂದರು ಅವ್ರ ವಿದ್ಯಾರ್ಥಿಗಳೆಲ್ಲ, ಅದನ್ನು ಕೂಡ ಯಾರಿಗೂ ಗೊತ್ತಲ್ಲ. ಎಷ್ಟೋ ಜನ ಲೇಖನ ಬರ್ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿಂದ, ಅವ್ರಿಗೂ ಆ ವಿಷಯ ತಿಳಿದಿರಲಿಲ್ಲ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಅಂದಾನಿಯವ್ರ ಕುಟುಂಬದವ್ರ ಜೊತೆ ಮಾತಾಡಿದಾಗ ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ರು. ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ. ಹಾಗಾಗಿ ನನ್ನ ಸ್ನೇಹಿತರ ಹತ್ರ ಮತ್ತು ಇತರರ ಹತ್ರ ಮಾತಾಡಿದಾಗ ಅವರೆಲ್ಲ ಹೇಳಿದ್ರು ಖಂಡಿತ ಮಾಡೋಣ ಇದೊಂದು ಕಾರ್ಯಕ್ರಮ ಅಂದರು. ಸೊ ಹಾಗಾಗಿ ಈ ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಳ್ಬೇಕಾಗುತ್ತೆ.
ಸರ್, ನೀವು ಹಂತದಿಂದ ನೀವು ನೋಡ್ತಾ ಇದ್ದೀರಿ, ಅವರ ನಿಮ್ಮ ಒಡನಾಟ ಹೇಗೆ ಪ್ರಾರಂಭ ಆಯ್ತು, ಹೇಗೆ? ನಾನು ವಿದ್ಯಾರ್ಥಿ ಇದ್ದಾಗಿಂದ ನೋಡ್ತೇನೆ. 76ರಿಂದ ಎಲ್ಲಿ ನಂಜನರಾವ್ ಇರ್ತಾರೆ ಅಲ್ಲಿ ಅಂದಾನಿಯಲ್ಲಿ ಇರ್ತಾರೆ ನಂಜನರಾವ್ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದು. ಯಾಕೆಂದರೆ ಅಂದಾನಿ ಇಲ್ಲದೇ ನಂಜನರಾವ್ ಯಾವ ಕಾರ್ಯಕ್ರಮವನ್ನು ಮಾಡ್ತಾನೆ ಇದೆ ಆ ಕಾಲದಲ್ಲಿ. ಎಸ್ಪೆಷಲಿ ನಾನು ಹೇಳೋದ್ರೆ ಇದು ಸೆಂಟ್ರಲ್ ಲಲಿತಕಲಾ ಅಕಾಡೆಮಿ ಕಾರ್ಯಕ್ರಮ ಇರ್ಬೋದು, ಸ್ಟೇಟ್ ಲಲಿತಕಲಾ ಅಕಾಡೆಮಿ ಕಾರ್ಯಕ್ರಮಗಳು ಇರ್ಬೋದು, ಯಾವುದೇ ಕಲಾ ಚಟುವಟಿಕೆಗಳೆಲ್ಲವೂ ಕರ್ನಾಟಕದಲ್ಲಿ ಏನೇ ನಡೆದ್ರು ಅಂದಾನಿ ನಂಜನರಾವ್ ಪಕ್ಕ ಯಾವಾಗಲೂ ಇರ್ತಿದ್ರು. ಯಾವುದೇ ಹೋರಾಟದಲ್ಲೂ ಅವರಿಬ್ಬರು ಒಟ್ಟಾಗಿ ನಿಂತ್ಕೊಳ್ತಾರೆ. ಈ ಒಂದು ಕಲಾ ಸಂಸ್ಥೆ ವಿಚಾರದಲ್ಲಾಗಲಿ ಕಲಾ ಚಟುವಟಿಕೆಗಳಾಗಲಿ ಅದನ್ನು ಮಾಡ್ಕೊ ಬರ್ತಾಯಿದ್ರು. ನಂಜನರಾವ್ ಅವರು ಕಾಲಾದ ನಂತರ ಅವರು ತುಂಬ ನೊಂದ್ಕೊಟ್ರು ಇದು ಬಂದಾಗ. ಅವ್ರಿಗೆ ಇವಾಗಲೂ ಅವ್ರನ್ನ ನೆನ್ಪು ಮಾಡ್ಕೋತಾ ಇರ್ತಾರೆ ಮೇಷ್ಟ್ರನ್ನ, ಅವ್ರು ಇರಬೇಕಾಯ್ತಪ್ಪ ಇಲ್ಲಿ ಅಂತ. ಯಾಕೆಂದರೆ ಅವಾಗವ್ರಿಗೂ ಅಷ್ಟು ತುಂಬ ಸಂಬಂಧ ಇತ್ತು ಅವರಿಬ್ಬರದ್ದು ಒಡನಾಟ. ಅದೇ ಪ್ರೀತಿ ಅದೇ ವಿಶ್ವಾಸನ ನಮ್ಮ ಜೊತೆಯಲ್ಲಿ ಅವ್ರು ಕಂಟಿನ್ಯೂ ಮಾಡ್ಕೊಬಂದರು. ಅದೇ ಇದರಲ್ಲಿ ನಾನು ಕೂಡ ಅಣ್ಣನಿಯವರು ತುಂಬ ಹತ್ತಿರವಾಗಿ ಎಷ್ಟೋ ಖಾಸಾಗಿ ನಾವು ಕ್ಯಾಂಪ್ಗಳು ಮಾಡಿದ್ವಿ, ಆರ್ಟ್ ಕ್ಯಾಂಪ್ಗಳು. ಆ ಕ್ಯಾಂಪಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಕಲಾವಿದರುಗಳೆಲ್ಲ ಭಾಗವಹಿಸಿದ್ದಾರೆ. ಸೊ ಈ ಒಂದು ಸಂಬಂಧ ನಮ್ಮದು ಇನ್ನೂ ಅದು ಹಾಗೇ ಇದೆ. ನಂಜನರಾವ್ ಹೋದ ನಂತರ ನಮ್ಮ ಜೊತೆಗೆ ಆ ನಿಕಟ ಸಂಬಂಧ ನಮ್ಮ ಜೊತೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೊಂದು ಅವರಿಗೆ ಕೊಡ್ತಕ್ಕ ಒಂದು ಗೌರವ ಅಂತ ನಾನು ಅನಿಸ್ತೀನಿ. ಧನ್ಯವಾದಗಳು ಸರ್. ಈಗ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾದಂಥ ಬಸವ್ ಕುಮಾರ್ ಅವ್ರನ್ನ ಕೇಳ್ತೇನೆ. ಬಸವ್ ಕುಮಾರ್ ಅವರು ಅಂದಾನಿ ಸರ್ನ ನೀವು ಕಲಾವಿದರಾಗಿ ಲಲಿತಕಲಾ ಅಕಾಡೆಮಿ, ಅವರು ಕೂಡ ಹಿಂದೆ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವ್ರು 90ರ ದಶಕದಲ್ಲಿ. ತಾವು ಅಧ್ಯಕ್ಷರನ್ನೋದಕ್ಕಿಂತ ಹೆಚ್ಚಾಗಿ ಕಲಾವಿದರಾಗಿ ನೀವು ಅವರೊಂದಿಗೆ ಸಾಕಷ್ಟು ಸಂಪರ್ಕ ಇಟ್ಟುಕೊಂಡಿದ್ದೀರಿ. ಹಲವಾರು ಕ್ಯಾಂಪ್ಗಳಲ್ಲಿ ಅವರನ್ನು ನೋಡಿದ್ದೀರಿ, ಅವರೊಂದಿಗೆ ನಿಕಟವಾದಂಥ ಚರ್ಚೆಗಳಾಗಿದೆ. ನಿಮ್ಮ ಅನುಭವ ಹೇಗೆ? ದಯವಿಟ್ಟು ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂದಾಜಿಯವ್ರನ್ನ ಹೇಗೆ ನೋಡ್ತೇನೆ ಅಂದರೆ, ಅಂದಾಜಿ ಅವರು ಒಂದು ಐಡಿಯಲ್ ಫೈನ್ ಆಫ್ ಇನ್ಸ್ಟಿಟ್ಯೂಷನ್ ಕಟ್ಟಿದವರ ಆಗಿದ್ದರು. ಅವರೇ ಒಂದು ಇನ್ಸ್ಟಿಟ್ಯೂಷನ್. ಇವತ್ತು ಇಲ್ಲಿ ಇರೋರಲ್ಲಿ ಹೆಚ್ಚು ಕಡಿಮೆ 50% ಅವರ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಅವರ ಸ್ಟೂಡೆಂಟ್ಸನ್ನು ಹೇಗೆ ಬೆಳೆಸಿದ್ದಾರೆ ಅಂತ ನೆನೆಸ್ಕೊಂಡ್ರೆ, ಅವರು ಇಡೀ ಕರ್ನಾಟಕದ ಇಡೀ ದೇಶದಲ್ಲಿ ಅವರ ಸ್ಟೂಡೆಂಟನ್ನು ಪ್ರತಿಷ್ಠಾಪಿಸಿದ್ದಾರೆ, ಅವರನ್ನು ಬೆಂಬಲಿಸಿದ್ದಾರೆ. ಅವರು ಹೋಗಿ ಅಲ್ಲಿ ಗುಲ್ಬರ್ಗದ ಒಂದು ಸೊಗಡು ಏನಿದೆ ಆ ಸೊಗಡನ್ನು ಬೆಳೆಸೋದಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಇನ್ಸ್ಟಿಟ್ಯೂಷನ್ಗೆ ಕಟ್ಟೋದು, ಅಲ್ಲಿ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಕೊಡೋದು ಒಂದು ಘಟ್ಟ. ಆ ಸ್ಟೂಡೆಂಟ್ ಅವನನ್ನು ಎಲ್ಲಿ ಪ್ಲೇಸ್ ಮಾಡಿ, ಇವತ್ತು ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ನೀವು ತೆಗೆದುಕೊಂಡ್ರೆ ತುಮಕೂರಲ್ಲಿ ಸ್ಟೂಡೆಂಟ್, ಮೈಸೂರಲ್ಲಿ ನೋಡಿದ್ರೆ ಮೈಸೂರಲ್ಲಿ ಹೀಗೆ ನೀವು ಯಾವುದೇ ಒಂದು ಕಾರ್ನರ್ ಆಫ್ ಕರ್ನಾಟಕ ಅಥವಾ ಔಟ್ ಆಫ್ ಕರ್ನಾಟಕ ಏನಿದೆ ಅಲ್ಲಿ ಎಲ್ಲರಿಗೂ ಇದು ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಒಬ್ಬರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನಿಂಗ್ ಅಲ್ಲ, ಅವರು ಕರ್ನಾಟಕದವರು ಅಲ್ಲ ಅಂತ ಅಂದ್ಕೊಳ್ತಾರೆ ಬೇಸಿಕಲಿ. ಕರ್ನಾಟಕದವರೇ ಸರ್, ಕರ್ನಾಟಕದವರು ಚಕ್ರಧರ್ ಸಾಸೋಡೆ. ಸೊ ಅವರು ಒಂದು ದೃಶ್ಯ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಒಂದು ದೃಶ್ಯ ಮಾಡೋದು ನೋಡಿದ್ರೆ ಒಬ್ಬ ಗುರುವಾಗಿ ಏನೆಲ್ಲ ಕೆಲಸ ಮಾಡ್ಬೋದು, ಯಾವ ರೀತಿ ಸ್ಟೂಡೆಂಟ್ಸನ್ನು ಬೆಳೆಸ್ಬೋದು, ಇದು ಒಂದರ ವಿಸ್ಮಯ. ನಮಗೆಲ್ಲ ವಿಸ್ಮಯ. ಸೊ ಅವರ ಶಕ್ತಿ ಎಷ್ಟಿದೆ ಅನ್ನೋದು ಇರುತ್ತೆ. ಇನ್ನೂ ಒಂದು ನನಗೆ ತುಂಬ ಮುಖ್ಯವಾಗಿ ಇರಬೇಕಾಗಿದೆ, ಅವರ ಶಾಲೆಯಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳಬೇಕು. ಯಾಕಂದರೆ ಒಂದೊಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲವು ಕಡೆ ಎಲ್ಲ ನಾನು ನೋಡಿದ್ದೇನೆ, ಒಂದು ಜಾತಿಯ ಪ್ರಾಬಲ್ಯ ಇರುತ್ತೆ. ಎಲ್ಲ ಒಂದು ಕಡೆ ತಿಳಿದು ಯಾವುದೋ ಒಂದು ಲೇಯರ್. ಆದರೆ ಗುಲ್ಬರ್ಗ ಐಡಿಯಲ್ ಫೈನ್ ಇದರಲ್ಲಿ ಇವರ ಶಿಷ್ಯಕೋಟಿಯಲ್ಲಿ ಸುಮಾರು ಜನ ತುಂಬ ಏನು ನಮ್ಮ ಸೊಸೈಟಿಯಲ್ಲಿ ಕೆಳಮಟ್ಟದಿಂದ ಅಂದ್ಕೊಳ್ತೇವೆ ಅಂಥವ್ರನ್ನ ಇವತ್ತು ನ್ಯಾಷನಲ್ ಒಂದು ಆರ್ಟಿಸ್ಟ್ ಆಗಿ ರೂಪಿಸಿದ ಕೀರ್ತಿ ಅಂದಾನಿ. ನಾನು ತುಂಬ ಅಭಿಮಾನದಿಂದ ಹೇಳ್ತೀನಿ ಈ ಮಾತನ್ನು. ನಾನು ಗಮನಿಸಿದ್ದೇನೆ, ಅರಸು ಈರಣ್ಣ ಹೀಗೆ ಹೇಳ್ತಾ ಹೋಗ್ಬೋದು. ಜೊತೆಗೆ ದೊಡ್ಡ
ಯಾರಿಲ್ಲ, ಆಲ್ ಟಾಪ್ ಬೆಸ್ಟ್ ಪ್ರಾಕ್ಟೀಸಿಂಗ್ ಆರ್ಟಿಸ್ಟ್. ನಾನು ಹೇಳ್ತೇನೆ ಪ್ರಾಕ್ಟೀಸಿಂಗ್ ಆರ್ಟಿಸ್ಟ್ ಎಲ್ಲರಿಗೂ ಇನ್ಸ್ಟಿಟ್ಯೂಷನಿಂದ ಬಂದು. ಮತ್ತು ಇದ್ರ ಬಗ್ಗೆ ನಾನು ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನೇನಾದರೂ ಅಂದಾಜಿಲ್ಲ, ಅಲ್ಲಿ ರಿಪೋರ್ಟರ್ಸ್ ಎಲ್ಲ ಹೇಳೋದು ಗೊತ್ತಿಲ್ಲ ಅದನ್ನು ನಿಮಗೆ ಗೊತ್ತು ಅಂತ ಕೇಳಿದ್ರೆ ನಾನು ಗುಲ್ಬರ್ಗದಲ್ಲಿದ್ದಾಗ ಡೈಲಿ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಒಳ್ಳೆ ಊಟ ಅಷ್ಟೇ, ಒಳ್ಳೆ ಸ್ನೇಹ ಮನೆಯವರು, ಒಳ್ಳೆ ಪುರುಷರು ಮನೆ ಕಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಹೇಳೋದು ನನ್ನ ಕೇಳ್ತಾ ಇದ್ದೆ. ಅದು ಇನ್ನು ಮತ್ತೆ ನಾನು ಅಕಾಡೆಮಿ ಅಧ್ಯಕ್ಷ ಆಗಿ ಒಂದು ಪಟ್ಟಿ ರೆಡಿ ಮಾಡ್ತಾ ಇದ್ದೆ. ಯಾರ್ಯಾರಿಗೆ ಎಷ್ಟೆಷ್ಟು ಅವಾರ್ಡ್ಸು ಯಾವ್ಯಾವ ಭಾಗಕ್ಕೆ ಬಂದಿದೆ ಅಂತೇಳಿ ಒಂದು ಪಟ್ಟಿಯನ್ನು ತಯಾರಿಸ್ತಾ ಇದ್ದರು. ಎಲ್ಲ ಇವರ ಭಾಗದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳು, ಬಹುಮಾನಗಳು, ಸ್ಕಾಲರ್ಶಿಪ್ಗಳು ಎಲ್ಲವೂ ಇವರ ಕ್ಷೇತ್ರದಲ್ಲೇ ಹೋಗಿದೆ. ಅಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನು ಈಗ ಏನಾದರೂ ಪಟ್ಟಿ ತೆಗೆದರೆ ಇನ್ನೂ ಒಂದಷ್ಟು ಸ್ಟೂಡೆಂಟ್ಸ್ ನಮಗೆ ಸಿಗ್ತಾರೆ. ಸೊ ಇದು ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಇಷ್ಟೊಂದು ಜನ, ಇಷ್ಟೊಂದು ಸಂಪರ್ಕ, ಎಲ್ಲಿಗೋದು ಅವರ ಹೆಸರು ಹೇಳುವಂಥ ಒಂದು ದೊಡ್ಡ ಕುಟುಂಬವನ್ನು ಸೃಷ್ಟಿಸಿದ್ದಾರೆ ಅಂತ ಕೀರ್ತಿ ಅಂದಾನಿಯನ್ನು ಬರುತ್ತೆ. ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಇಂಥ ಒಬ್ಬ ಸಹೃದಯರು ನನ್ನ ಸ್ನೇಹಿತರು. ನನಗೂ ಅವರು ಕೆಲವೇ ತಿಂಗಳುಗಳ ಡಿಫ್ರೆನ್ಸ್ ಇದೆ. 25 ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಈಗ ಕೆ ವಿ ಸುಬ್ರಹ್ಮಣ್ಯ ಸರ್ ಅವರನ್ನು ಮಾತಾಡ್ತಾರೆ. ಸುಬ್ರಹ್ಮಣ್ಯ ಸರ್ ಅವರು ಟೀಚರ್ಸ್ ಕೂಡ ಆಗಿದ್ದಾರೆ. ಹಾಗೆ ಅತ್ಯುತ್ತಮ ವಿದ್ಯಾರ್ಥಿಗಳು ಅವರು ಸ್ವತಃ ಆಗಿರ್ತಾರೆ. ಹಾಗೆ ಅವರ ವಿದ್ಯಾರ್ಥಿಗಳಿಗೆ ಎಲ್ಲ ನಾಲೆಡ್ಜನ್ನು ತುಂಬಬೇಕು. ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಮ್ಯೂಸಿಕ್, ಡ್ಯಾನ್ಸ್ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಪೋಯಿಟ್ರಿ, ಅದನ್ನು ನಾವು ತುಂಬಲಿಕ್ಕೆ ಬಹುಶಃ ಇವರು ಅವರನ್ನು ರೀಚ್ ಮಾಡ್ಕೊಳ್ತಿದ್ರು ಅಂತ. ಸೊ ಪೋಯಿಟ್ರಿ ಎಲ್ಲದರಲ್ಲಿ ಇದೆಲ್ಲದರ ಸ್ಪರ್ಶ ಅವರ ಕಲಾಕೃತಿಗಳಲ್ಲಿ ನಾನು ನೋಡ್ತಾ ಇದ್ದೆ. ನಾನು ಬಹಳ ಹತ್ತಿರ ಆಗಿದ್ದರಿಂದ ಅವರ ಕಲಾಕೃತಿಗಳಲ್ಲಿ ನಮ್ಮ ಸಾಹಿತ್ಯ ಸಂದರ್ಭ, ರಾಜಕಾರಣ ಇರ್ಬೋದು, ಅಥವಾ ಕಲ್ಚರಲ್ ಪಾಲಿಟಿಕ್ಸ್ ಬಿಟ್ಟು ನಿಜವಾದ ಪಾಲಿಟಿಕ್ಸ್, ಸೋಷಿಯಲ್ ಸಮಾಜದ ರಾಜಕಾರಣ ಕೂಡ ಇರ್ತಾ ಇತ್ತು. ಮತ್ತು ಮೀಡಿಯಮ್ ಕೂಡ ಅಷ್ಟೇ, ಡ್ರಾಯಿಂಗಿಂದ ಶುರು ಮಾಡಿ ಪ್ರಿಂಟ್ ಮೀಡಿಯಾ, ಪೇಂಟಿಂಗ್ ಇರ್ಬೋದು, ಆಕ್ರಿಲಿಕ್ ಮೀಡಿಯಂ ಬಂದಾಗ ಕೂಡ ಅವ್ರು ಮಾಡಿದ ಎಕ್ಸ್ಪೆರಿಮೆಂಟೇಷನ್ಸ್ ಇರ್ಬೋದು. ಸೊ ಹೀಗೆ ಅವರ ಜೊತೆಯಲ್ಲಿ ಇದ್ದವರು ಅಥವಾ ಅವರ ಒಡನಾಡಿ ಅಥವಾ ಅವರ ಹತ್ರ ಕಲಿತವರು ಹೇಗೆ ಪೇಂಟಿಂಗ್ ಮಾಡದೇ ಇರೋ ಸಾಧ್ಯ ಅಂತ ಪ್ರಶ್ನೆ ನನಗೆ. ಸೊ ಅಂಥ ಕಲಾವಿದರು ಅಂದಾಣಿಯವರು, ಅವ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳ್ತಾ ಹೋಗ್ಬೋದು. ಬಹುಶಃ ಆ ಪ್ರಶ್ನೆ ಇಷ್ಟೇ ಸಾಕು ಅಂತ ಅನಿಸುತ್ತೆ. ನಮಸ್ಕಾರ. ಅಂದಾನಿ ಸರ್ ಅವರೊಂದಿಗೆ ಮತ್ತಷ್ಟು ಒಡನಾಟ ಇದ್ದಂಥವರು ಕಮಲಾಕ್ಷಿ ಮೇಡಮ್. ಕಮಲಾಕ್ಷಿ ಮೇಡಮು ಚಿತ್ರಕಲಾ ಪರಿಷತ್ತಿನ ಆರಂಭದ ದಿನಗಳಿಂದ ಹಿಡಿದು ನಂಜುಂಡರಾವ್ ಸರ್ ಜೊತೆಗೆ ಈ ಸಂಸ್ಥೆ ಕಟ್ಟೋದರ ಕಾರ್ಯಕ್ರಮದಲ್ಲೂ ಕೂಡ, ಕೆಲಸದಲ್ಲೂ ಕೂಡ ಭಾಗಿಯಾಗಿ ಸಂಸ್ಥೆ ಬೆಳವಣಿಗೆ ಜೊತೆಗೆ ಕಲಾ ಚಟುವಟಿಕೆಗಳು ಹೇಗೆ ಬೆಳವಣಿಗೆ ಆಗುವ ಅನ್ನುವಂಥದ್ದನ್ನು ಕೂಡ ತೀರ ಹತ್ತಿರದಿಂದ ನೋಡಿದ್ದಾರೆ. ಅಂದಾನಿಯವರ ಹಳೆ ಫೋಟೋಗಳನ್ನು ಅವರು ಸಫಾರಿ, ಯಾವಾಗಲೂ ನಾನು ಕೂಡ ನೋಡ್ತಿದ್ದು ಸಫಾರಿ ಡ್ರೆಸ್ನಲ್ಲೇ, ಸಾಮಾನ್ಯವಾಗಿ ಗ್ರೀನ್ ಅಥವಾ ಗ್ರೇ ಕಲರ್ ಸಫಾರಿ ಅವರ ಫೇವರೇಟು. ವೈಟ್ ಹಾಕಿದ್ದು ನೋಡಲಿಲ್ಲ. ಯಾವಾಗಲೂ ಆಮೇಲೆ ಅವ್ರು ಶರ್ಟ್ ಹಾಕಿದ್ರು ಕೂಡ ಮೇಲ್ಗಡೆ 2 ಕಿಡಿ ಬಟನ್ ಹಾಕಿ 2 ಜೋಬ್. ಈಗಲೂ ಕೂಡ ನೋಡಿದ್ವಿ ಅವ್ರು ಶರ್ಟ್, ಒಂದು ಟಿಪಿಕಲ್ ಹಿಂದಿ ಸಿನಿಮಾ ಹೀರೋ ಥರ ಅವ್ರು ಯಾವಾಗಲೂ ಅಂದಾನಿ ಸರ್ ಡ್ರೆಸ್ ಇರೋದು. ಆ ಕಾಲದ ನಮ್ಮ ವಿದ್ಯಾರ್ಥಿ ಸಂದರ್ಭದೊಳಗೆ ಯಾವುದೇ ಪೇಂಟಿಂಗ್ ಶುರು ಮಾಡಬೇಕು ಅಂತಂದ್ರೆ ಶುರು ಮಾಡಿದಷ್ಟೇ, ಮುಗಿದಿದ್ದು ಯಾವಾಗ ಮುಗಿದಿರ್ತದೆ ಗೊತ್ತೇ ಆಗೋದಿಲ್ಲ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡುವಂಥ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ. ಕಮಲಾಕ್ಷಿ ಮೇಡಮ್ ಅವ್ರನ್ನ ತೀರ ಹತ್ತದಿಂದ ನೋಡಿದ್ದಾರೆ, ಅವ್ರ ಜೊತೆಗೆ ಅವರು ಕೂಡ ಬೆಳೆದಿದ್ದಾರೆ. ಕಮಲಾಕ್ಷಿ ಮೇಡಮ್ ಅವ್ರನ್ನ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಈ ಆರ್ಟ್ ಫೀಲ್ಡಲ್ಲಿ ಕರ್ನಾಟಕ ಹೆಚ್ಚು ಪ್ರಸಿದ್ಧಿ ಆಗಲಿಲ್ಲ. ಯಾಕೆಂದರೆ ಮೈಸೂರಲ್ಲಿ ಒಂದು ಸಂಸ್ಥೆಯಲ್ಲಿ ಅದು ಇಂಡಸ್ಟ್ರಿಯಲ್ನಲ್ಲಿ ಇತ್ತು ವಿನಃ ಸ್ವತಂತ್ರವಾಗಿ ಕಲಾ ಸಂಸ್ಥೆನೇ ಆಗಲಿಲ್ಲ ಅದು. ಹಾಗಾಗಿ ಡೆಲ್ಲಿನಲ್ಲಿ ಡಾಮಿನೇಷನ್ ಜಾಸ್ತಿ. ಇವತ್ತು ಅಂಥ ಇದರಲ್ಲಿ ಸೆಂಟ್ರಲ್ ಲಲಿತರ ಅಕಾಡೆಮಿ ಸಾಕಷ್ಟು ಚಟುವಟಿಕೆಯಲ್ಲಿ ಅಂದಾನಿಯವರು ಕೂಡ ಭಾಗಿಯಾದರು.
ರೆಪ್ರೆಸೆಂಟೇಷನ್ ಅಂದ್ಕೊಂಡು. ಹಾಗಾಗಿ ಅನ್ನಾನಿಯವರು ಅಕ್ಕಿಯವರು ಇಲ್ಲಿ ನಂಜನರಾವ್ ಅವರು ಇದ್ರು. ಒಂದು ಸರಿ ನಂಜನರಾವ್ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ರಿಂದ ಕಮಿಟಿಗೆ ನಾನು ರೆಪ್ರೆಸೆಂಟೇಟಿವ್ ಹೋಗ್ತಾ ಇದ್ದೆ. ಡೆಲ್ಲಿನಲ್ಲಿ ಆ ಡಾಮಿನೇಷನ್ ಇದರಲ್ಲಿ ಎಕ್ಸಿಬಿಷನ್ಸ್ಗೆ ಸಾಕಷ್ಟು ಕರ್ನಾಟಕ ಆರ್ಟಿಸ್ಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದಾನಿಯವರು. ಅಂದಾನಿಯವರು ಜೂರಿ ಆಗಿದ್ರು ಸೆಂಟ್ರಲ್ ವೆಲ್ಫೇರ್ ಅಕಾಡೆಮಿನಲ್ಲಿ. ಹಾಗಾಗಿ ಸುಮಾರು ಕರ್ನಾಟಕ ಆರ್ಟಿಸ್ಟ್ನವ್ರಿಗೆ ಅಲ್ಲಿ ಆಸ್ಪದ ಸಿಕ್ತು. ಒಂದು ಸಂಸ್ಥೆನ ಕಟ್ಟೋದು ಸುಲಭ. 4 ಜನ ಒಂದ್ಸತಿ ಒಂದು ಐಡಿಯಾ ಮಾಡಿದ್ರೆ ಏನೋ ಒಂದು ಮಾಡ್ಬೋದು. ಆದರೆ ಕಂಟಿನ್ಯೂಸ್ ಆಗಿ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಏನೆಲ್ಲ ಕಷ್ಟಗಳು ಬರುತ್ತೆ, ಏನೆಲ್ಲ ತೊಂದರೆಗಳು ಬರುತ್ತೆ, ಅದನ್ನು ನಿಭಾಯಿಸಿ ಅದನ್ನು ಮುಂದುವರಿಸೋದಿದೆಯಲ್ಲ, ಅದು ಮಹಾ ಕಷ್ಟದ ಕೆಲಸ. ನಾನು ನೋಡಿದ್ದೀನಿ ಕೂಡ, ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಾನು ಹೇಳಿದ್ದಾರೆ. ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಅಟ್ಲೀಸ್ಟ್ ಪರವಾಗಿಲ್ಲ ಅಂತ ಹೇಳ್ಬೋದು ಆರ್ಟ್ ಇನ್ಸ್ಟಿಟ್ಯೂಷನ್ನ. ಮೊದಲಿಗೆ ತುಂಬಾ ಕಷ್ಟ ಆಯಿತು. ಆರ್ಟ್ ಸ್ಟೂಡೆಂಟ್ ಬರೋರು ಕಡಿಮೆ, ಫೀಸ್ ಕಟ್ಟೋರು ಇನ್ನೂ ಕಡಿಮೆ. ಆದರೆ ನಡೆಸಬೇಕು. ಶುರು ಮಾಡಿದ್ಮೇಲೆ ಮುಚ್ಚೋದು ಅಂತ ಪ್ರಶ್ನೆ ಬರ್ಕೊಡ್ತು. ಅದಕ್ಕೆ ಏನೆಲ್ಲ ತೊಂದರೆ ಬಂತು ಅದನ್ನು ನಿಭಾಯಿಸಬೇಕಾದ ಕರ್ತವ್ಯ ಯಾರು ಮುಂದೆ ನಿಲ್ತಾರೆ ಅವ್ರಿಗೆ. ಸೆಂಟ್ರಲ್ ಅಕಾಡೆಮಿನಲ್ಲಿ ಕಲಾಮೇಳ ನಡೆಯೋದು, ಇನ್ನೊಂದು ನಡೆಯೋದು, ಮತ್ತೊಂದು ನಡೆಯೋದು. ಅದರನ್ನೆಲ್ಲರೂ ಕರ್ನಾಟಕಕ್ಕೆ ಬರೋ ಮಾಡಿದ್ರಲ್ಲಿ ಅಂದಾನೆ ಕಲಾಮೇಳ ನಡೆಸಿದ್ರು. ಸಾಕಷ್ಟು ಜನ ಡೆಲ್ಲಿಗೆ ಹೋಗಿ ಪ್ರದರ್ಶನ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಕಲಾವಿದರಿಗೆ. ಇದು ದೊಡ್ಡ ಅವಕಾಶ ಸಿಗ್ತಾ ಇದ್ದು ಹೆಚ್ಚು ಜನಕ್ಕೆ ಇಲ್ಲಿ. ಅವ್ರ ಸ್ಟೂಡೆಂಟ್ಸ್ಗಳನ್ನ ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಮ್ಯಾಪ್ ಅಷ್ಟು ಬೆಳೆದಿದೆ. ಆರ್ಟ್ ಫೀಲ್ಡ್ ಆಲ್ ಓವರ್ ಇಂಡಿಯಾ ತಗೊಂಡ್ರೆ ಸಾಕಷ್ಟು ಜನ ಅವಾರ್ಡ್ಸ್ ಇದ್ದಾರೆ, ವೆಲ್ ನೋನ್ ಆರ್ಟಿಸ್ಟ್ ಆಗಿ ಬೆಳೆದಿದ್ದಾರೆ. ಅದಕ್ಕೆ ಬುನಾದಿ ಆಗಿರೋದು ಅಂತ. ನಾನು ಸ್ಟೂಡೆಂಟ್ ಆಗಿರೋ ಕಾಲಕ್ಕೇನೆ ನೋಡ್ತಾ ಇದ್ದಿದ್ದು ಅಂದರೆ ಎಷ್ಟು ಕಷ್ಟಪಡ್ತಿದ್ರು ಅಂದರೆ, ಅಂದಾನಿಯವರು ಗುಲ್ಬರ್ಗದಿಂದ ಬರೋರು, ಅಕ್ಕಿಯವರು ಬರೋರು. ಒಂದು ನಂಜನರಾವ್ ಇಲ್ಲಿ ಯಾರೋ ಎಜುಕೇಶನ್ ಮಿನಿಸ್ಟರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ, ನೀವೆಲ್ಲ ಬರಬೇಕು, ಎಲ್ಲ ಒಟ್ಟು ಕೂಡಿ ಕಲಾವಿದರೆ ಕಲಾ ಸಂಸ್ಥೆಗೆ ಏನೆಲ್ಲ ಅವಕಾಶ ಒದಗಿಸ್ಬೇಕು, ಏನು ಗ್ರ್ಯಾಂಟ್ ಸಿಗಬೇಕು, ಅದನ್ನು ನಾವು ಮುಂದುವರಿಸೋದಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ವಿಚಾರ ಮಾಡೋರು. ಅಲ್ಲಿಂದ ಬಂದು ಒಂದು ಮೀಟಿಂಗ್ಗೋಸ್ಕರ 3 ದಿವಸ ಅವರು ಹುಡುಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ನಾನು ನೋಡಿದ್ದೆ. ಹಾಗಾಗಿ ಎಲ್ಲ ಕಲಾ ಸಂಸ್ಥೆಗಳು ಸೇರಿ ಒಂದು ಫೆಡರೇಷನ್ ಅಂತ ಮಾಡ್ಬೋದು. 5 ಕ್ಲಾಸಲ್ಲಿ ಇದ್ದವಾಗಲೇ ಅದು ಆಯಿತು. ಆಮೇಲೆ ಗೊತ್ತಾಗಿತ್ತು ಆ ಫೆಡರೇಷನ್ಗೆ ಆಫೀಸ್ ಇಲ್ಲಿಂದ ಆದರೂ ಕೂಡ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದು ಅಂತ. ಪ್ರತಿ ಒಂದು ಸತಿನೂ ಒಂದು ಮೀಟಿಂಗ್ ಹೋಗಿ ಮಿನಿಸ್ಟರ್ಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ. ಜನರಲ್ ಎಜುಕೇಷನ್ ಅಷ್ಟೊಂದು ಇರುವಾಗ ಕಲಾವಿದರದ್ದು ಇರೋದೇ ಕೆಲವರು, ಅದಕ್ಕೆ ನೀವು ಯಾಕೆ ಮುಂದುವರಿಸಿ ಕೊಡಲ್ಲ? ಇದು ಪರ್ಮನೆಂಟ್ ಆಗಿ ಉಳಿಯುವಂಥದ್ದು, ಕಲಾ ಸೃಷ್ಟಿ ಆಗೋದು, ಅದು ಪರ್ಮನೆಂಟ್ ವರ್ಕ್ ಉಳಿಯೋದು. ಅದಕ್ಕೆ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಇದ್ರು ಎಲ್ಲರೂ ಕೇಳೋದು. ನನಗೆ ಜ್ಞಾಪಕ ಒಂದು ಕಾನ್ಫರೆನ್ಸು 65 ಅಲ್ಲಿ ವಿಧಾನಸೌಧದಲ್ಲಿ ಆರ್ಟಿಸ್ಟ್ ಕಾನ್ಫರೆನ್ಸ್, ಸೆಕೆಂಡ್ ಕಾನ್ಫರೆನ್ಸ್ ಎಲ್ಲರೂ ನೋಡಿದ್ರೆ ರೆಕಾರ್ಡ್ಸ್ ಗೊತ್ತಾಗ್ತಾನೆ. ಮಿಣಿಜಿಗೆ ಮೊದಲುಕೊಂಡು ವೀರಪ್ಪ ಅವರು ಮೊದಲುಕೊಂಡು ಯಾರೆಲ್ಲ ಕಲಾ ಇದರಲ್ಲಿ ಆಸಕ್ತಿ ಇದ್ದವರು ಸುಮಾರು ಒಂದು 80 ಜನ ಆರ್ಟಿಸ್ಟ್ನ ಸೇರಿಸಿದ್ರು. ಕಾನ್ಫರೆನ್ಸ್ ಮಾಡಿ ಇದು ಮಾಡಿ ಒಂದು ಮೆಮೊರಾಂಡಮ್ ಆ ಕಾಲಕ್ಕೆ ಮಾಡಿ ಚೀಫ್ ಮಿನಿಸ್ಟರ್ ಕೊಟ್ಟು ಅವಾಗ ವೀರೇಂದ್ರ ಪಾಟೀಲ್ ಕಾಣ್ತಾರೆ ಆವಾಗ ಅವ್ರಿಗೆ ಕೊಟ್ಟು ಹೀಗೆ ಯಾತಕ್ಕೆ ನೀವು ಪರ್ಚೇಸ್ ಮಾಡಬಾರ್ದು ಕಲಾಕೃತಿಗಳನ್ನ. ಎಷ್ಟು ಬಿಲ್ಡಿಂಗ್ಸ್ ಎಲ್ಲ ಬರುತ್ತೆ, 1% ಇದಕ್ಕಾಗಿ ಇಟ್ಟರೆ ಬೇಕಾದಷ್ಟು ಉತ್ತೇಜನ ಕೊಟ್ಟಂಗಾಗುತ್ತೆ. ಹಾಗೆ ಮಾಡಿ ಇದೆಲ್ಲ ರಿಕ್ವೆಸ್ಟ್ ಕೊಡ್ತೀವಿ. ಆದರೆ ಹೆಚ್ಚು ಗಮನ ಕೊಡಲಿಲ್ಲ. ಇವತ್ತಿಗೂ ನಾವು ದಾಟ್ತಿದ್ದೀವಿ. ಮೊದಲು ಗ್ರಾಂಟ್ಸು ನಾವು ಪರಿಷತ್ತಿಗೆ ವಿದ್ಯಾಲಯಕ್ಕೆ ಬರ್ತಾ ಇದ್ದಿದ್ದು ತಿಂಗಳಿಗೆ 500 ರೂಪಾಯಿ. ಅಟ್ಲೀಸ್ಟ್ ಬಾಂಬೆ ಕರ್ನಾಟಕದವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಯಾರು ಸಿಗ್ತಿತ್ತು, ಈ ಹಳೆ ಮೈಸೂರು ಕಡೆಯವ್ರಿಗೆ ಏನೇನೂ ಸಿಗ್ತಿರ್ಲಿಲ್ಲ.
ಅದನ್ನ ಫೆಡರೇಷನ್ ಮಾಡಿಕೊಂಡು ಬೇಕಾದಷ್ಟು ಇದಕ್ಕೆ ಹೋಗ್ತಾರೆ. ಕಲಾಮಂದಿರ ಸುಬ್ರಾಯರು ಅಲ್ಲಿಂದ ಸೈಕಲ್ ಹಾಕೊಂಡು ಬರೋದು ಅದೆಲ್ಲ ನೋಡ್ಬೇಕಾಗಿ ಅದಕ್ಕೆ ನನಗೆ ಬಾಂಬೆ ರಿಸಲ್ಟ್ಸ್ ಎಲ್ಲ ನೋಡಿದಾಗ ಇಲ್ಲೆಲ್ಲ ಇಷ್ಟು ಬೆಳವಣಿಗೆ ಆಗಿದೆ, ಕರ್ನಾಟಕದಲ್ಲಿ ಯಾಕೆ ಆಗಿಲ್ಲ? ಇದಕ್ಕೆ ಯಾರು ಕಾರಣ? ಗೌರ್ಮೆಂಟ್, ಸಾಮಾಜಿಕ ಜನನ ಅಥವಾ ಆರ್ಟಿಸ್ಟ್ಗಳೇನ? ಆರ್ಟಿಸ್ಟ್ಗಳೆಲ್ಲ ಒಂದಾಗಿ ಸಾಕಷ್ಟು ಫೈಟ್ ಮಾಡಿದ್ದಿದ್ರೆ ಆಗಲೇ ಆಗ್ತಿತ್ತು ಏನೋ. ಸರಿ, ವಿಧಾನಸೌಧ ಆಯಿತು, ಅಲ್ಲಿ ಬೇರೆ ಆರ್ಟ್ ಆಗೋಯ್ತು. ಈ ಕ್ರಿಯೇಟಿವ್ ಆರ್ಟಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ. ಆದರೆ ಅಂದಾಗೆ ಅವರು ಯಾವತ್ತೂ ಹಿಂದೆ ಹೆಜ್ಜೆ ಹಾಕ್ಬಿಡ್ತಾರೆ. ಯಾರೆಲ್ಲ ವರ್ಕ್ ಮಾಡ್ತಾರೆ ಅವ್ರಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ಮಾಡೋಣ ನನ್ನ ಅವ್ರು ತುಂಬ ಅಂದಾಗೆ ಅವ್ರ ಮೇಲೆ ಡಿಪೆಂಡ್ ಆಗ್ತಿದೆ. ಅಕ್ಕಿ ಒಂದು ಸ್ಕೂಲ್ ಇತ್ತು ನಡೆದ್ರು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗಮನ ಸಂಗೀತ ಕೊಡೋದು, ಪೂರ್ತಿ ಫೈನಾನ್ಸ್ಗೆ ಇದಕ್ಕೆ ನಿಂತ್ಕೊತಾ ಇಲ್ಲ. ಆರ್ಟಿಗೆ ಪೂರ್ತಿಯಾಗಿ ನಿಂತು ಬೆಳವಣಿಗೆಗೆ ಕಾರಣರಾದವರು ಕರ್ನಾಟಕದಲ್ಲಿ ಅಂತಾನೆ. ಇಲ್ಲಿ ಬೆಂಗಳೂರಿಗೆ ಕಟ್ತಾರೆ. ಕಲಾಮಂದಿರದಲ್ಲೂ ಬೇಕಾದಷ್ಟು ಆಗಿದೆ, ಆದರೆ ಇದರಷ್ಟು ಹೆಚ್ಚು ಮುಂದುವರಿಯೋದಕ್ಕೆ ಸ್ವಲ್ಪ ಕಾರಣಾಂತರ ಆಗಿರ್ಬೋದು. ಆದ್ರೂ ಇವತ್ತು ಎಣಿಸಿದಂಥವು ಅಥವಾ ಆರ್ಟಿಸ್ಟ್ಗಳು ಚೆನ್ನಾಗಿ ಬೆಳೆದಿದೆ. ಅದರಲ್ಲಿ ಒಂದು ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಷನ್, ಅದು ರಿಯಲ್ ಐಡಿಯಲ್ ಸಾಕಷ್ಟು ಬೆಳೆಸಿರೋ ಅಂದಾನೆ ಅವರಿಗೆ ಪೂರ್ವಕ ವಂದನೆಗಳು ಕೊಡ್ತೀನಿ. ಧನ್ಯವಾದಗಳು. ಒಂದು ಸಂಸ್ಥೆಯ ಜೊತೆಗೆ ನೀವು ಬೆಳೆದವರು, ಅಂದಾನಿ ಸರ್ನ ನೀವು ಹತ್ತಿರದಿಂದ ನೋಡಿದವರು, ಹಾಗಾಗಿ ನಿಮ್ಮ ಮಾತಿನಲ್ಲಿ ಸಾಕಷ್ಟು ಸತ್ಯವಾಯಿತು. ಜೊತೆಗೆ ನಿಮ್ಮ ಅನುಭವವನ್ನು ಕೂಡ ಹಂಚಿಕೊಂಡ್ರೆ ಧನ್ಯವಾದಗಳು. ಈಗ ಈರಣ್ಣ ಅವ್ರನ್ನು ಮಾತಾಡ್ಸೋಣ. ನೇರವಾಗಿ ಈರಣ್ಣ ಗುಲ್ಬರ್ಗ ಮತ್ತು ದಿಲ್ಲಿಗೆ ಸಂಪರ್ಕದ ಕೊಂಡಿ ಇದ್ದಾಗ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿದ್ದು, ನಾನು ಕೂಡ ಅದೇ ಕಲ್ಯಾಣ ಕರ್ನಾಟಕದ ಭಾಗದವನು. ಗುಲ್ಬರ್ಗದ ಬಿಸಿಲು ನೀವು ಬೇಸಿಗೆ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, 45-46 ಟೆಂಪ್ರೇಚರ್ ಇರ್ತದೆ. ಆ ಬಿಸಿಲೊಳಗೆ ಬಿಸಿ ಬಿಸಿ ಚಹಾ ಮತ್ತು ಮಿರ್ಚಿ ಎರಡು ತಿಂದಾಗಲೇ ಗುಲ್ಬರ್ಗದ ಸೊಗಡು ಅರ್ಥ ಆಗೋದು. ಹಾಗೆ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಇದು ಆಹಾರ. ಅದೇ ರೀತಿ ಕಲಾ ಸೃಷ್ಟಿಯಲ್ಲೂ ಕೂಡ ಏನು ಹಿಂದೆ ಬಿದ್ದಿಲ್ಲ. ಸಾಕಷ್ಟು ಸೃಜನಾತ್ಮಕವಾಗಿ ಕಲಾ ಚಟುವಟಿಕೆಗಳು ಅಂದಾನಿಯವರ ಗರಡಿಯಿಂದ ಪ್ರಾರಂಭವಾಗಿ ದಿಲ್ಲಿವರೆಗೂ ತಲುಪಿ ವಿದೇಶದಲ್ಲೂ ಹರಡಿದೆ. ಅದಕ್ಕೊಂದು ಉತ್ತಮ ಉದಾಹರಣೆ ಈರಣ್ಣ. ನಿಮ್ಮ ಅನುಭವ ಹಂಚಿಕೊಳ್ಳಿ. ಕರೆಕ್ಟಾಗಿ ಹೇಳಿದ್ರೆ ಅದನ್ನು ಆ್ಯಕ್ಚುಲಿ ನಮ್ಮ ಸರ್ ಬಗ್ಗೆ ಹೇಳೋಕ್ಕೆ ನಮಗೇನು ಅಷ್ಟೊಂದು ಇದಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆ ಅಧಿಕಾರ ಇಲ್ಲ. ಅದನ್ನು ಅವ್ರ ಬಗ್ಗೆ ಸ್ವಲ್ಪ ಹೇಳೋದಂತ ಅನಿಸ್ತೈತಿ. ಏನಂತಂದ್ರೆ ಗುರುಗಳಿಗೆ ಏನೇ ಇದ್ದರೂ ಹಗಲು ರಾತ್ರಿ ಕನಸಿನಾಗೂ ಮನಸ್ಸಿನಾಗೂ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಟ್ ಎಲ್ಲಿ ಶುರು ಆಗುತ್ತೆ ವಿದ್ಯಾರ್ಥಿಗಳಿಂದ. ಇವ್ನು ಚೆನ್ನಾಗಿ ಮಾಡ್ತಾನೆ, ಅವ್ರ ಬರೀ ವಿದ್ಯಾರ್ಥಿಗಳು ಬಿಟ್ಟರೆ ಮತ್ತೇನು ಮೋಸ್ಟ್ಲಿ ಅವ್ರ ಫ್ಯಾಮಿಲಿ ಬಿಟ್ಟು ವಿದ್ಯಾರ್ಥಿ ಬಗ್ಗೆ ಅಷ್ಟು ಗಮನ ಆ ಟೈಮ್ಗೆ. ಆ್ಯಕ್ಚುಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿಗಳು ಸ್ವಲ್ಪ ಏನೋ ಪ್ರೋತ್ಸಾಹ, ಏನಾದರೂ ಸ್ವಲ್ಪ ಏನೋ ಪ್ರಶಸ್ತಿ ಸಿಕ್ಕರೆ ಅವ್ನು ಪ್ರಶಸ್ತಿ ಸಿಕ್ಕವ್ರು ಎಷ್ಟು ಹೆಮ್ಮೆ ಪಡ್ತಾರೆ ಗೊತ್ತಿಲ್ಲ. ಅಂದಾನಿ ಸರ್ ಎಲ್ಲರಿಗಿಂತ ಜಾಸ್ತಿ ಹೆಮ್ಮೆ ಪಡೋರು ಮಕ್ಕಳ ಥರ ಕುಣಿಯೋರು. ಆ ಹೆಮ್ಮೆ ಅವರಿಗೆ ನಾವೆಲ್ಲ ಯಾಕಂದರೆ ಇಷ್ಟೆಲ್ಲ ಬೆಳೆಯೋದು ಕಾರಣ ಅಂತಂದ್ರೆ ಆ ಎನರ್ಜಿ ಕೊಟ್ಟರು, ನಮಗೆ ಬೆಳೆದು ಪ್ರೋತ್ಸಾಹ ಕೊಟ್ಟರು. ನೀವು ಹೋಗಲ್ಲಿ ಇಲ್ಲ, ಅಲ್ಲಿ ಹೋಗಿ ಬಂದರೆ ನೀವು ಫೇಲ್ ಆಗ್ಬಾ ನಾನು ತಗೋತೀನಿ. ಅವ್ರದ್ದು ರೂಲ್ ಇದು. ನೀವು ಬೇರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೇಳಿ ಫೇಲ್ ಆದ್ರೆ ಕೊಡ್ತೀನಿ ಅಂತ ಹೇಳೋರು. ಎಲ್ಲ ಕಾಲೇಜವ್ರು ಈ ಥರ ಹೇಳಲ್ಲ. ಬೆಸ್ಟ್ ಸ್ಟೂಡೆಂಟ್ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಫೇಲ್ ಆದ ಸ್ಟೂಡೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಗುಲ್ಬರ್ಗ ಹೊರಗೆ ಹಾಕೋದು ಹೊರಗೆ ಹೋಗ್ರಿ ಅಂತ. ಅದರಿಂದ ಎಷ್ಟೋ ಜನ ಶಾಂತಿನಿಕೇತನ್, ಬರೋಡ, ಡೆಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹೋದರು. ಬರೀ ಅಷ್ಟೇ ಅಲ್ಲ, ಕಮಲಾಕ್ಷರ ಹೇಳಿದ್ರು. ಕಲಾಮೇಳ ಆಗಿರೋದು ಒಂದೇ ಒಂದು ಸರಿ ಲಲಿತ ಕಲಾ ಅಕಾಡೆಮಿ, ಕೇಂದ್ರ ಲಲಿತ ಕಲಾ ಅಕಾಡೆಮಿಯಿಂದ, ಅದು ಅವ್ರ ಟೈಮ್. ಇವತ್ತು ಚಿತ್ರಕಲಾ ಪರಿಷತ್ತು ಮತ್ತು ಐಡಿಯಲ್ ಫೈನ್ ಆರ್ಟ್ ಗುಲ್ಬರ್ಗ ಮತ್ತು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಬ್ರಿಡ್ಜ್ ಆಗಿ ಬೆಳೆದಂಥವ್ರು ಅಂದಾನಿ ಸರ್. ನಾವು ಇವತ್ತು ಇವರಿಗೆಲ್ಲ ಗೊತ್ತಿರ್ಬೇಕು ಅಂತಂದರೆ ಅವರೇ ನಮ್ಮಲ್ಲಿ ಕರ್ಕೊಂಡು ಬಂದಿದ್ದು, ಅವರೇ ನಂಜುಂಡರಾವ್ ಸರ್ಗೆ ಮೀಟ್ ಮಾಡಿಸಿದ್ದು, ಅವರೇ ಅಪ್ಪಾಜಿ ಮೀಟ್ ಮಾಡಿಸಿದ್ದು. ಇವತ್ತು ಎಲ್ಲರಿಗೂ ಈ ಒಂದು ಸಂಪರ್ಕ ನಾರ್ತ್ ಸೌತ್ ಮಿಕ್ಸ್ ಮಾಡ್ತಾರಲ್ಲ, ಅದು ಅವರು ಕಮಲೇಶ್ವರ್ ಅದನ್ನು ಹೇಳಿದ್ರು. ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾನು ಕನೆಕ್ಟ್ ಮಾಡಿಕೊಟ್ಟವರು ಅವರೇ.
ಇದೆಲ್ಲ ಬೆಳೆಯಲಿಕ್ಕೆ ಏನು ಕಾಣುತ್ತಂದರೆ ನಮ್ಮ ಭಾಗದ ಜನ, ನಮ್ಮ ವಿದ್ಯಾರ್ಥಿಗಳು ಮುಂದೋಗ್ಬೇಕು. ನೋಡಿ, ಯಾರು ಖುಷಿ ಆಗ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಭಾಗದ ಜನ ಎಲ್ಲೇ ಸಿಗಲಿ, ಅವರಿಗೆ ಎಲ್ಲೇ ಸಿಗಲಿ ಕುಂತು ನಿಂತು ಮಾತಾಡ್ತಾರೆ, ಹಿಡ್ಕೊಂಡು ಮಾತಾಡ್ತಾರೆ. ಇದೆಲ್ಲ ನೀವೆಲ್ಲರೂ ನೋಡಿರಿ. ಆದರೆ ಆ್ಯಸ್ ಅ ವಿದ್ಯಾರ್ಥಿ ನಾನು ಏನು ಹೇಳ್ಬೇಕಂದ್ರೆ, ಮೋಸ್ಟ್ಲಿ ನಾವು ನಮ್ಮ ತಂದೆ ಜೊತೆಗೂ ನಮ್ಮ ತಾಯಿ ಜೊತೆಗೂ ನಾವು ಹಿಂಗೆ ಶೇರ್ ಮಾಡ್ಕೋತೀವಿ ಗೊತ್ತಿರಲಿಲ್ಲ ನಮ್ಮ ಕಷ್ಟ ಸುಖ. ಆದರೆ ಅವ್ರ ಹತ್ರ ಯಾವಾಗ ಹೇಳ್ತಿದ್ವಿ ನಾವು, ಫೀಸ್ ಇಲ್ರಿ ಸರ್, ಫೀಸ್ ಬಿಡ ಏನಾಗಲ್ಲ ಸರ್, ನಿಮ್ಗೆ ರೊಕ್ಕ ಇಲ್ಲ, ಪರವಾಗಿಲ್ಲ ಬಿಡೋ, ಬಾ ನೋಡ್ದ ನಾನು ಕೊಡ್ತೀನಿ. ನೋಡಿ, ಯಾರು ಈ ಥರ ಬರೀ ಇಂಥ ಸಣ್ಣದನ್ನು ಒಂದು ಪ್ರೋತ್ಸಾಹ ಕೊಡ್ತಿದ್ರು. ಅವರೇ ಕುಂದು ಅವರೇ ಓಡಾಡಿ, ಅವ್ರಿಗೆ ರೊಕ್ಕ ಇದೆ ಇತ್ತು ಗೊತ್ತಿಲ್ಲ, ದುಡ್ಡು ಐತೋ ಗೊತ್ತಿಲ್ಲ, ಆದರೆ ಅವ್ರು ನಿಂತು ಬಂದು ನಡಿ ಅಂತ ಹೇಳ್ಕೊಂಡು ಹೋಗೋರು ಅಂತ ಎಲ್ಲ ಉದಾಹರಣೆ ಇಲ್ಲಿ ಕುಂತಿದ್ದಾರೆ. ಆಗಲು ಕುಂತಿದ್ದಾರೆ, ಸುಮಾರು ಜನ ನಾವೆಲ್ಲ ಕುಂತಿದ್ವಿ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಆ್ಯಸ್ ಅ ಬಾಲಿಯನ್ ಟ್ರೀ ಒಂದು ಎನರ್ಜಿ ಕೊಡ್ತಾರಲ್ಲ, ಆ ಎನರ್ಜಿ ಇಸ್ ಯೂನಿವರ್ಸಲ್ ಎನರ್ಜಿ, ಇಸ್ ಅ ಪಾಸಿಟಿವ್ ಎನರ್ಜಿ. ಯು ಆರ್ ಆಲ್ ಗೆಟಿಂಗ್ ದ್ಯಾಟ್. ಈ ಎನರ್ಜಿಯಿಂದಲೇ ನಾವೆಲ್ಲ ಬೆಳೆಯತ್ತೀವಿ. ಬಟ್ ಅವ್ರು ನೋಡೋಕ್ಕೆ ಸಿಂಪಲ್, ಆದ್ರೆ ಆ ಎನರ್ಜಿ ಯಾವ ಲೆವೆಲ್ ಐತಂದ್ರೆ, ನಾನು ಡೆಲ್ಲೆ ಕೂತೀನಿ ಅಂದ್ರೂ ಅವ್ರು ಎಡೆ ಕೊಡೋರು ನಾನು ಬಂದು ಮುಟ್ಟಂಥ ಶಕ್ತಿ ಇದೆ ಅವ್ರಿಗೆ. ಸೊ ಅದಕ್ಕೆ ಹೆಚ್ಚಿಗೆ ಹಿಂಗೆ ಹೇಳಂದ್ರೆ ಅಂದಾನಿ ಸರ್ ಅವರು ಶಿಷ್ಯರ ಜೊತೆಗೆ ನನ್ನ ಸಾಕಷ್ಟು ಒಡನಾಟ ಇದೆ. ಸೊ ಹಾಗಾಗಿ ಅಂದಾನಿ ಅವರ ವ್ಯಕ್ತಿತ್ವವನ್ನು ಹೊರಗೆ ಹಚ್ಚುವಂಥ ಕೆಲಸ ಯಾರು ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಅದೇ ಸ್ವಯಂ ಪ್ರಜ್ಞೆ ಆಗಿರೋದ್ರಿಂದ ಅಂದಾನಿ ಅವರು ಒಬ್ಬ ಗುರುವಿನ ರೂಪದೊಳಗೆ, ತಂದೆಯ ರೂಪದೊಳಗೆ, ತಾಯಿಯ ರೂಪದೊಳಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಂದೊಂದು ಅನುಭವ ಇದೆ. ನಾನು 90ರಿಂದ 92 2 ವರ್ಷ ಬರೋಡಾದಲ್ಲಿದ್ದೆ. ಪ್ರತಿ ಸರಿ ನಾನು ಟ್ರೈನ್ ಹಿಡಿಬೇಕಾದ್ರೆ ಗುಲ್ಬರ್ಗಾದಿಂದನೇ ಟ್ರೈನ್ ಹಿಡಿದು ಬರೋಡಾಗೆ ಹೋಗ್ತಾ ಇದ್ದೆ. ಅದೊಂದೇ ರಾಜ್ಕೋಟ್ ಎಕ್ಸ್ಪ್ರೆಸ್ ವಯಾ ಗುಲ್ಬರ್ಗ ಹೋಗುವಂಥದ್ದು. ಸೊ ಆ ಸಂದರ್ಭದೊಳಗೆ ನನ್ನ ಜೊತೆ ಅಧ್ಯಯನ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ಇವರ ಶಿಷ್ಯರು. ಬರೀ ಅಂದಾನಿ ಸರ್ ಭೇಟಿ ಆಗೋಣ, ಆಮೇಲೆ ಊರಿಗೆ ಹೋಗಿರುತ್ತೆ. ಅದೊಂದು ಎಷ್ಟು ಮಟ್ಟಿಗೆ ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ಲವೋ ಗೊತ್ತಿಲ್ಲ, ಅಂದಾನಿಯವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ಕೂಡಬೇಕು, ಮಾತಾಡಬೇಕು. ಆ ವಿದ್ಯಾರ್ಥಿಗಳೊಂದಿಗೆ ಒಂದು ಒಡನಾಟ ಏನಿತ್ತು, ಒಂದು ಸ್ನೇಹಿತನ ಒಡನಾಟ, ಗುರುವಿನಕ್ಕಿಂತ ಹೆಚ್ಚಾಗಿ ಸ್ನೇಹಿತನ ಒಡನಾಟ, ಅದನ್ನು ಕೂಡ ನಾನು ಗಮನಿಸ್ತಿದ್ದೆ. ಪ್ರಾಯಶಃ ಈರಣ್ಣ ಹೇಳಬೇಕಾದಾಗ ನನ್ನ ನೆನಪುಗಳು ನನಗೆ ಮತ್ತೊಂದು ಸರಿ ಮರುಕಳಿಸಿದ್ದು, ಹಾಗಾಗಿ ತಮ್ಮ ಹತ್ರ ಹಂಚಿಕೊಂಡೆ. ಧನ್ಯವಾದ ಈರಣ್ಣ, ನೀವು ಕೂಡ ಸಾಕಷ್ಟು ಬೆಳಕು ಚೆಲ್ಲಿದ್ರಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇನೆ. ಅಂದರೆ 75ನೇ ವರ್ಷದ ಈ ಒಂದು ಅಭಿನಂದನಾ ಸಂದರ್ಭದೊಳಗೆ ಅವರ ವಿದ್ಯಾರ್ಥಿ ಆಕಾಶ್ ಮತ್ತು ವಲ್ಲಾಪುರೆ, ಡಾಕ್ಟರ್ ಆಕಾಶ್ ಮತ್ತು ಡಾಕ್ಟರ್ ವಲ್ಲಾಪುರೆ, ಸತೀಶ್ ವಲ್ಲಾಪುರೆ ಇಬ್ಬರು ಸೇರಿ ಸುಮಾರು 70-75 ವಿದ್ಯಾರ್ಥಿಗಳು ಅವರನ್ನು ಹತ್ತಿರದಿಂದ ಕಂಡಂಥವ್ರು ನಮ್ಮ ಹಿರಿಯ ಮಿತ್ರ MS ಮೂರ್ತಿ ಅವರು ಮನವಿ ಬಂದಿದ್ದಾರೆ. ಆ ಪುಸ್ತಕ ಬಿಡುಗಡೆ ಮಾಡಬೇಕು, ಈಗ ಬಿಡುಗಡೆ ಮಾಡಿ ನಂತರ ಅಂದಾನಿ ಸರ್ ಅವರಿಗೆ ಶಂಕರ್ ಸರ್ನ ಮತ್ತು ಎಲ್ಲ ಗಣ್ಯರನ್ನು ಕೋರ್ತೇನೆ. ಶಂಕರ್ ಸರ್ ಪುಸ್ತಕ ಬಿಡುಗಡೆ ಮಾಡಬೇಕು ಸರ್. ಬಿಡುಗಡೆ ಮಾಡಿದ್ರೆ ನೋಡಿ. ವಿನೋದ ಮೇಡಮ್, ನೀವು ತಯಾರಾಗಿರಿ. ಅಭಿನಂದನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಂದಾನಿ ಸರ್ ಅವರ ಕುರಿತು ಅಭಿನಂದನಾ ಮಾತುಗಳನ್ನು ನೀವು ಮಾಡಬೇಕು. ನಮ್ಮ ಡಾಕ್ಟರ್ ನಾಗರಾಜ ಮೂರ್ತಿ ಅವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೊದಲು ಅವರಲ್ಲಿ ಕುರಿತ ಹೋಗಬೇಕಾಗಿದೆ. ಹಾಗಾಗಿ ಧನ್ಯವಾದ ಮೂರ್ತಿ ಸರ್. ವಿನೋದ ಮೇಡಮ್ ಹೇಳಿ. ಶ್ರೀ ವಿ.ಜಿ. ಅಂದಾನಿ ಅವರು ಎಚ್ಚರಿಸಿದರು. ಕಲಬುರಗಿಯ ಹೊನ್ನಕಿರಣಗಿಯಲ್ಲಿ ಹುಟ್ಟಿದವರು ತಮ್ಮ 75ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಇನ್ಸ್ಟಿಟ್ಯೂಟ್ನಲ್ಲಿ ಡಿಪ್ಲೊಮಾ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕಲಿತು BM
ಬ್ಯಾಚುಲರ್ ಮತ್ತು ಮಾಸ್ಟರ್ಸ್ ಕೋರ್ಸ್ಗಳನ್ನು ಪ್ರಾರಂಭಿಸಿದರು. ಇದೇ ಶಾಲೆಯಲ್ಲಿ ಅಧ್ಯಾಪಕರಾಗಿ ನಂತರ ಪ್ರಾಂಶುಪಾಲರಾಗಿ ಅನೇಕ ವರ್ಷಗಳ ಕಾಲ ಈಗ ಈ ಶಾಲೆಯು ಹೆಮ್ಮರವಾಗಿ ಬೆಳೆದು ಅನೇಕ ಕಲಾವಿದರನ್ನು ತಯಾರು ಮಾಡುತ್ತಿದೆ. ಕಲಾ ಪ್ರದರ್ಶನಗಳು ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಬಾಂಬೆಯ ಜಹಾಂಗೀರ್ ಆರ್ಟ್ ಗ್ಯಾಲರಿ, ಕಲ್ಕತ್ತಾದ ಬಿರ್ಲಾ ಅಕಾಡೆಮಿ, ಬೆಂಗಳೂರಿನ ವೆಂಕಟಪ್ಪ ಚಿತ್ರಸಂತೆ ಇನ್ನೂ ಹಲವಾರು ಪ್ರಮುಖ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಆರ್ಟಿಸ್ಟ್ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಸೌತ್ ಇಂಡಿಯಾ ಪೇಂಟಿಂಗ್ ಕ್ಯಾಂಪ್ ಸಿಕ್ಕೆಪಿದು, ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿದ್ದು, ಅದು ಬೆಂಗಳೂರಿನಲ್ಲಿ ಸಿಂಗೇಪಿಯ ಸಾರ್ಕ್ ಸಮ್ಮೇಳನ ಇದು ನಡೆಯಿತು. ಇದರಲ್ಲಿ ಹಂಪಿ, ಗುಲ್ಬರ್ಗ, ಶ್ರೀರಂಗಪಟ್ಟಣದ ಕ್ಯಾಂಪ್ಗಳು ಈ ಎಲ್ಲ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದಾರೆ. ಪ್ರಶಸ್ತಿಗಳು: ಕೇಂದ್ರ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಲಬಾಗಿ ಮೆಮೋರಿಯಲ್ ಪ್ರಶಸ್ತಿ, ಕಲಾಗುರು ಇಂದೋರ್ನಲ್ಲಿ ಮತ್ತು ಕರ್ನಾಟಕದ ವೆಂಕಟಪ್ಪ ಪ್ರಶಸ್ತಿ ಇವುಗಳಲ್ಲಿ ಕೆಲವು. ಇವರ ಕಲೆಯನ್ನು ಗುರುತಿಸಿ ಗುಲ್ಬರ್ಗಾ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದ್ದಾರೆ. ನ್ಯಾಷನಲ್ ಗ್ಯಾಲರಿ ಮಾಡರ್ನ್ ಆರ್ಟ್ನಲ್ಲಿ ಒಂದು ತಿಂಗಳ ಕಾಲ ಅಂದಾನಿಯವರ ಕಲಾಕೃತಿಗಳ ಪ್ರದರ್ಶನ ನಡೆಯಿತು. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಹಾಗೂ ಕೇಂದ್ರ ಲಲಿತಕಲಾ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರ ಪಾರಂಪರಿಕ ಸಂಗ್ರಹಗಳಲ್ಲಿ ಎಸ್.ಎಂ. ಪಂಡಿತ್, ಅಲ್ಮೇಡ್ಕರ್, ಶಾಂತಲಿಂಗಪ್ಪ ಪಾಟೀಲ್ ಮುಂತಾದವರ ಕಲಾಕೃತಿಗಳ ಜೊತೆಗೆ ಸುರಪುರದ ಚಿತ್ರಗಳ ಹಸ್ತಪ್ರತಿಗಳ ಬಹುದೊಡ್ಡ ಸಂಗ್ರಹವೇ ಇದೆ. ನಾವೆಲ್ಲ ಹೋದಾಗ ನೋಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಇವರಿಗೆ ಸಾವಿರಾರು ಶಿಷ್ಯರಿದ್ದಾರೆ. ನಮ್ಮೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಕಲಾವಿದ ಶ್ರೀ ವಿ.ಜಿ. ಅಂದಾನಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಶುಭಾಶಯ. ಎಲ್ಲ ಬೆಟ್ಟರು ಸೇರಿ ಅಂದಾನಿ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅಂದಾನಿ ಅವರಿಗೆ ಕೊಡುತ್ತೇನೆ. ಅನಿಸಿಕೆಗಳನ್ನು ಪರಿಷತ್ತಿನೊಂದಿಗೆ 50 ವರ್ಷಕ್ಕೂ ಹೆಚ್ಚು ಕಾಲ ನೀವು ಅಭಿನಂದನೆಯನ್ನು ಕೊಟ್ಟಾಗ ಆಗುವಂಥ ಒಂದು ಅಭೂತಪೂರ್ವ ಒಬ್ಬ ಗುರುವಾಗಿ ಸಾರ್ಥಕತೆಯನ್ನು ಕೂಡ ಮೆರೆಯುವಂಥ ಕೆಲಸ ತಮ್ಮಿಂದಾಗಿದೆ. ಹಾಗೆ ತಾವೇನು ತಮ್ಮ ಅನುಭವ ಹಂಚಿಕೊಳ್ಬೇಕು. ಏನಂದರೆ ಚಿತ್ರಕಲಾ ಪರಿಷತ್ತಿಗೆ ನನ್ನ ಸಂಬಂಧ ಭಾಳ ಆತ್ಮೀಯ ಸಂಬಂಧ ಇದೆ. ಇಡೀ ಇಂಡಿಯಾದಲ್ಲಿ ಚಿತ್ರಕಲಾ ಪರಿಷತ್ತು ಅಂದ್ರೆ ಎಲ್ಲರಿಗೂ ಪರಿಚಯ. ಆ ಥರ ನಂಜುಂಡ್ರವ್ರು ಬೆಳೆಸಿದ್ದಾರೆ. ನನಗೆ ಇಬ್ಬರೇ ಪರಿಚಯ ಇದ್ದೀನಿ ಚಿತ್ರಕಲಾ ಪರಿಷತ್ತಲ್ಲಿ. ಕಮಲಾಕ್ಷಿ ಅವರು, ನಂಜುಂಡ್ರವರು ಮತ್ತು ಸುಬ್ರಹ್ಮಣ್ಯಂ ರಾಜು ಇವರು ಭಾಳ ಪರಿಚಯ ಆಗಿದ್ದರು ನಮಗೆ. ಆವಾಗ ತಿಪ್ಪೇಸ್ವಾಮಿ ಅವರು ಬರ್ತಿರೋವಾಗ ಕರ್ನಾಟಕದ ಅನೇಕ ಕಲಾವಿದರು ಇಲ್ಲಿ ಬರ್ತಿದ್ರು. ಹೀಗಾಗಿ ಪರಿಚಯ ಆಗಿದ್ದು. ಕ್ಯಾಂಪ್ಗಳನ್ನು ಅಟೆಂಡ್ ಆಗಿದ್ದೀನಿ. ಬಿಚಿಯವ್ರು ಒಂದೇ ಮಾತು ಹೇಳಿದ್ರು. ಬಿಚಿಯವ್ರು ಗೊತ್ತಲ್ಲ, ಬಿಚಿಯವ್ರು ನಿಮಗೆ ಎಲ್ಲರಿಗೂ ಗೊತ್ತಲ್ಲ. ಬಿಚಿಯವ್ರು ಒಂದೇ ಮಾತು ಹೇಳಿದ್ರು, ಏನಾದರೂ ಗುಲ್ಬರ್ಗದಲ್ಲಿ 2ನೇ ಕಾಲ, ಬೇರೆ ಕಡೆ ಇದು 3 ಕಾಲ ಇರ್ಬೋದು, ಗುಲ್ಬರ್ಗದಲ್ಲಿ 2ನೇ ಕಾಲ. ಒಂದು ಬೇಸಿಗೆ, ಅತಿ ಬೇಸಿಗೆ ಅಂತೇಳಿ. ಅಂಥದ್ರಲ್ಲಿ ಒಂದು ಯೂನಿವರ್ಸಿಟಿಯನ್ನು ಬೆಳೆಸ್ಬೇಕಂದ್ರೆ ಭಾಳ ಕಷ್ಟದ ಕೆಲಸ. ಶಿವರಾಮ ಕಾರಂತರು ಹೇಳಿದ್ರು, ಇಂಥ ಬಿಸಿಲಿನಲ್ಲಿ ಏನು ಯೂನಿವರ್ಸಿಟಿ ಆಗ್ತದೆ ಅಂಥೇಳಿ. ಆವಾಗ ಹಮಾನಾಯಕರು ವೈಸ್ ಚಾನ್ಸಲರ್ ಇದ್ದರು ಗುಲ್ಬರ್ಗ ಯೂನಿವರ್ಸಿಟಿದು. ಆವಾಗ ಅವ್ರಿಗೆ ಹೇಳಿದ್ದು ನೋಡಿದ್ರೆ ಬೇಜಾರಾಯಿತು ನಮ್ಗೆ ಭಾಳ. ಏನಂದ್ರೆ ಶಿವರಾಮ ಕಾರಂತರು ಈ ಥರ ಮಾತಾಡ್ತಾರೆ ಅಂತೇಳಿ ಹಮಾನಾಯಕರು ಅರ್ಧ ತಾಸು ಶಿವರಾಮ ಕಾರಂತರ ಮಾತುಗಳನ್ನೇ ತಿರುಗಿ ಅವರಿಗೆ ಹೇಳಿದ್ರು. ಈಗ ನಾವು ಏನು ಬೆಳೆದ ಎಲ್ಲ ಬಿಸಿಲಲ್ಲೇ ಬೆಳೆದಿದ್ದು ಅಂಥೇಳಿ. ಈ ಉದಾಹರಣೆ ಮದ್ರಾಸದಲ್ಲಿ ಡ್ಯಾನ್ಸ್ ಆಫ್ ಜೀವ ಮದ್ರಾಸದಲ್ಲಿ ಬೆಳೆದ ಪಿರಮಿಡ್ ಕಟ್ಟಿಸಿದ್ದು ಇವತ್ತು ಈಜಿಪ್ತಲ್ಲಿ. ಹೀಗೆ ಎಲ್ಲ ಹೇಳ್ಕೋತ ಅವರ ಭಾಷಣವನ್ನು ಮುಕ್ತತೆಯನ್ನು ತಂದುಕೊಟ್ಟರು. ಹೀಗಾಗಿ
ಶಿವರಾಮ್ ಕಾರಂತರ ಅನೇಕ ವಿಷಯಗಳನ್ನು ನಾವು ಮೆಚ್ಚಿಕೊಂಡೆವು. ಕೆಲವು ವಿಷಯ ಏನಂದರೆ ಶಿವರಾಮ್ ಕಾರಂತರು ನಮಗೆ ಭಾಳ ಬೆಳೆಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು. ಈಗ ಶಿವರಾಮ್ ಕಾರಂತರ ಜೊತೆಗೆ ಅನೇಕ ಕಲಾವಿದರು ಬಂದರು. ನಮ್ಮಲ್ಲಿ ಆಲ್ಮೆಲ್ಕರ್ ಬಂದರು, ಬೇಂದ್ರೆಯವರು ಬಂದರು. ಈಗ ಶಿವರಾಮ್ ಕಾರಂತರ ಜೊತೆಗೆ ಆಲ್ಮೆಲ್ಕರ್ ಅವರು ಬಂದಿದ್ದೆ ಅಂದರೆ ಇವತ್ತು ಆಲ್ಮೆಲ್ಕರೇ ವಿಜಯ ಹುಡುಗಿ ಬೆಳೆಸಿದ್ದು. ಆಲ್ಮೆಲ್ಕರ್ ಅವರಿಂದ ಕಂಬಾರ ಬೆಳೆದ ಹೀಗಾಗಿ ಆ ಕಲಾವಿದರು ಬರೋದು ನೋಡೋದು ಒಂದು ಅವಾಗ ಹುಚ್ಚತನ ಇತ್ತು. ಏನಂದ್ರೆ ಕಲಾವಿದರಲ್ಲಿ ಬೆಳಿಬೇಕು, ಕಲಾವಿದರು ಬೆಳೆಸ್ಬೇಕು ಅಂಥೇಳಿ ಅವಾಗ ಎಲ್ಲ ಕಲಾವಿದರು ಬಂದರು. ನಾ ಯಾರ್ಯಾರು ಲೆಟ್ರ್ ಹಾಕ್ತಿದ್ದೆ ಅವರೆಲ್ಲರೂ ಬರ್ತಿದ್ರು. ಒಂದು ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ಒಳ್ಳೆಯ ಎರಡು ಹೋಗೋದು ಬ್ಯಾಟ್ರಿ ಅಂತೇಳಿ 3 ದಿವಸ ಇರ್ತಿರು. ಬೇರೆಯವ್ರಂತೂ ಮಾರ್ಕೆಟಲ್ಲಿ ನಾಪತ್ತ ಆಗಿದ್ರು. ನಾಪತ್ತ ಅಂದರೆ ಗೊತ್ತು, ನೀವು ಬಹುಶಃ ಗೊತ್ತಾಗಲಿಕ್ಕಿಲ್ಲ. ನಾಪತ್ತ ಅಂದ್ರೆ ಗುರುತಿದ್ದ ಜಾಗಕ್ಕೆ ಹೋಗಿದ್ರು. ಅವರು ಗುಲ್ಬರ್ಗ ನನಗೆ ಭಾಳ ಇಷ್ಟ ಆಗಿದೆ ಅಂಥೇಳಿ ಎಮ್ಮೆಗಳು ಕರಿ ಎಮ್ಮೆ ಗುಲ್ಬರ್ಗದ ಫೋಟೋ ಆಯಿತು. ಅವ್ರ ಎಮ್ಮೆ 3 ಎಮ್ಮೆದು ಪ್ರೆಸೆಂಟೇಷನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಪ್ರೆಸೆಂಟೇಷನ್. ಆ ಡೆಮೋನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಕಲಾವಿದರು ನೋಡಬೇಕನ್ನೋ ಇಚ್ಛೆ ಇರ್ತದಲ್ಲ, ಆ ಇಚ್ಛೆ ಪ್ರಕಾರ ಆ ಕಲಾವಿದರನ್ನು ಕರೆಸಿದ್ದು ಹುಡುಗರು ಯಾರೇ ಹೇಳಲಿ ಇಂಥ ಕಲಾವಿದರು ಕರೆಸಲು ಸರ್ ಅಂತ ಹೇಳಿದ್ರೆ ಕರೆಸಿದ್ದೆವು ಅವರು. ಹೀಗಾಗಿ ಅನೇಕ ಕಲಾವಿದರು ಗುಲ್ಬರ್ಗಕ್ಕೆ ಬಂದು ಹೋಗಿದ್ದಾರೆ. ಗುಲ್ಬರ್ಗ ನಾಡನ್ನು ಶ್ರೀಮಂತಿಗೊಳಿಸಿದ್ದಾರೆ. ಹೆಬ್ಬಾರರಂತೂ ಆಟೋಬೇಡ ಅಂదని ನಡ್ಕೊತ ಹೋಗೋದು ಅಂತ ಹೇಳ್ಬಿಟ್ಟು ನಡ್ಕೊತ ಹೋಗಿದ್ರು ಅವರು. 5 ಕಿಲೋಮೀಟರ್ ಗುಲ್ಬರ್ಗ ಅವನ ಪ್ಲೇಸ್ 5 ಕಿಲೋಮೀಟರ್ ಇತ್ತು. ಅವಾಗ ಹೆಬ್ಬಾರವರು 5 ಕಿಲೋಮೀಟರ್ ನೋಡೋದು ಬಂದರು ಅವರು. ಹೀಗಾಗಿ ನನಗೆ ಭಾಳ ಏನಾಯಿತು, ಬಿಸಿಲಿನ ನಾನು ಇದ್ರೂ ಸಹಿತ ಎಷ್ಟೊಂದು ಪ್ರೀತಿ ಮಾಡ್ತಾರಲ್ಲ ಜನ ಅಂತ ಆ ಪ್ರೀತಿಗೆ ನಾನು ಬರಲಾದೆ. ಹೀಗಾಗಿ ಕಲಾವಿದರು ಎಷ್ಟೋ ಸ್ಟೂಡೆಂಟ್ ನಮ್ಮಲ್ಲಿ ಗುಲ್ಬರ್ಗ, ಹೈದರಾಬಾದ್, ಕರ್ನಾಟಕ ಅಂದ್ರೆ ಬಡತನ ಏರಿಯಾ ಅಂತೇಳಿ ಗುರುತಿಸಿದ್ರು. ಬಡತನ ಏರಿಯಾ ಇವತ್ತು ಶ್ರೀಮಂತಿಕೆ ಇದ್ದರೆ ಚಿತ್ರಕಲಾ ಅವ್ರ ಜೊತೆಯಲ್ಲಿ ಶ್ರೀಮಂತಿಕೆ ಇರ್ತೈತಿ ಅಂತ ಹೇಳ್ಬೋದು. ಚಿತ್ರಕಲಾ ಕ್ಷೇತ್ರದಲ್ಲಿ ಇವತ್ತು 3 ಕೋಟಿ ರೂಪಾಯಿ ವೀರಣ್ಣ ಕಂಬಾರ 3 ಕೋಟಿ ರೂಪಾಯಿ ಮಾಡ್ತಾನೆ. ವಿಜಯ ಹೆಗಮೋಟಿ 1 ಲಕ್ಷ ರೂಪಾಯಿ ಮಾಡ್ತಾರೆ ಒಂದು ಪೇಂಟಿಂಗ್. ವಿಜಯ ಕಂಬಾರ ನಾನೇ ಒಂದು 1 ಲಕ್ಷ ರೂಪಾಯಿ ಪೇಂಟಿಂಗ್ ಮಾಡ್ತಾರೆ. ಹೀಗಾಗಿ ಆ ಶ್ರೀಮಂತಿಕೆಯನ್ನು ಬೆಳೆದು ಬಂತು. ಆ ಅಕಾಡೆಮಿಯಲ್ಲಿ ಏನೇನು ಬಸವಕುಮಾರ್ ಅವರು ಹೇಳಿದ್ರು, ಅಕಾಡೆಮಿ ಅಲ್ಲಿ ಎಲ್ಲಕ್ಕೆ ಹೆಚ್ಚು ಪ್ರಶಸ್ತಿ ಲಿಸ್ಟ್ ನೋಡ್ತಾ ಇದ್ದೆ ನಾನು ಗುಲ್ಬರ್ಗದವರು ಅಂತೇಳಿ. ವಿ ಟಿ ಕಾಳೆ ಅವರು ಸಹಿತ ಒಂದು ಸಲ ಭಾಷಣದಲ್ಲಿ ಹೇಳಿದ್ರು ಏನಂದ್ರೆ, ಈಗ ಗುಲ್ಬರ್ಗದ ಅಂದಾನೆ ಅವರು ನಾಗ್ಪುರಕ್ಕೆ ಹೋಗ್ತಾರೆ ಸೆಂಟ್ರಲ್ ಯೂನಿವರ್ಸಿಟಿಗೆ ತಮ್ಮ ಹುಡುಗರಿಗೆ ಪ್ರಶಸ್ತಿಗಳು ಕೊಡ್ತಾರೆ ಅಂತೇಳಿ. ಒಂದು ಸಲ ಅವರೇ ಜಡ್ಜಿಂಗ್ ಕರೆದಿದ್ರು. ಅವ್ರಿಗೆ ಜಡ್ಜಿಂಗ್ ಕರೆದಾಗ ಎಲ್ಲ 7 ಅವಾರ್ಡ್ ಗುಲ್ಬರ್ಗಕ್ಕೆ ಇತ್ತು. ಅವರಂದ್ರು ಗುಲ್ಬರ್ಗ ಇಷ್ಟು 7 ಅವಾರ್ಡ್ ಗುಲ್ಬರ್ಗ ಅಂದ್ರೆ ಆಸೆ ಪಟ್ಟರು ಅಂತ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಅವರು ಓಪನ್ ಒಂದು ನಮ್ಮ ಕಲಾ ಮಹೋತ್ಸವದಲ್ಲಿ ಓಪನ್ ಆಗಿ ಮಾತಾಡಿದ್ರು. ಈ ಥರ ಅಂದಾನೆ ಅವ್ರ ಬಗ್ಗೆ ಹೇಳೋದು ಕೇಳೋದು ನೋಡಿದ್ರೆ ಕಷ್ಟಪಟ್ಟೆ ನಾನು ಒಂದು ಬಿಲ್ಡಿಂಗ್ ಆಗಬೇಕು ಅಂತೇಳಿ ಇದು ಮಾಡೋದು. ಬಿಲ್ಡಿಂಗ್ ಆಗಬೇಕು ಅಂತೇಳಿ ಕಲಾವಿದರೆಲ್ಲರೂ ಸೇರಿ ಒಂದು ನಾಟಕ ಹಿಡಿದೆವು, ಅಮರಪಾಲಿ ಅಂತೇಳಿ. ಆ ನಾಟಕದಲ್ಲಿ ಯಾರೂ ಬರಲಿಲ್ಲ. ಅವರು ನಮ್ಮ ವಿದ್ಯಾಚಂದ್ರ ಕೂಟಾರಿ ಅವರು ಅಮರಪಾಲಿ